ಧೈರ್ಯದಿಂದ ಯುದ್ಧ ಮಾಡಲು ಸಾಧ್ಯವಾಗದೆ ನಮ್ಮಲ್ಲಿಯ ಕಲ್ಮಶಗಳನ್ನು ತಂದೊಡ್ಡಿ ಅಪಾರದ ನೆಪ ಮಾಡಿಕೊಂಡು ಬಂದು ಕೋಗಿಲೆಗಳ ಗುಂಪಿಗೆ ಕಾಗೆಗಳಂತೆ ಬಂದು ಸೇರಿಕೊಂಡಿರುವ ನೀವೊಬ್ಬ ಮನುಷ್ಯರು. ಇನ್ನೊಮ್ಮೆ ಕರ್ನಾಟಕಕ್ಕೆ ಅವಲೇಣವಾಗುವಂಥ ಮಾತುಗಳನ್ನು ಮಾತನಾಡಿದ ಪಕ್ಷದಲ್ಲಿ ನಿನ್ನ ನಾಲಿಗೆ ಸಿಗಿದು ಬಿಟ್ಟೆ. ಎಚ್ಚರಿಕೆ. ರಜತ್ ಅವರು ಒಂದು ಮಾತನ್ನ ಹೇಳ್ತಾರೆ, ರೋಗಿಷ್ಠ ರಾಜ ಅಂತ ಹೇಳಿ ಕರೀತಾರೆ. ಇಬ್ರು ನಗಬೇಕು ಅಂತ ಒಂದು ಮಾತಾಡ್ತಾರಲ್ಲ, ಅದು ಅವರ ಅಭಿಪ್ರಾಯ. ಗೌತಮಿ ಅವ್ರ ಮುಂದೆ ಸೈಲೆಂಟ್, ಬೇರೆಯವ್ರ ಮುಂದೆ ಮಹಾರಾಜ ಮಂಜು ವೈಲೆಂಟ್ ಅಂತ ಹೇಳ್ತಾರೆ ರಜತ್ ಅವರು. ಅವ್ರಿಗೆ ಶಿಕ್ಷೆ, ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಲ್ಲ. ಗೌತಮಿ ಅವರಿಗೆ ನೀವು ಗೆಳತಿ ಅಂತ ಕರಿತಾ ಇದ್ರು. ಅವ್ರನ್ನ ಗೆಳತಿ ಅಂತ ಕರೀತಾರೆ, ಎಲ್ಲರನ್ನೂ ಗೆಳತಿ ಅಂತ ಕರೀತಾರೆ. ಗೌತಮಿಯ ಸಂಸಾರ ನಿಮ್ಮಿಂದ ಹಾಳಾಯ್ತು ಅಂತ ಹೇಳಿ ತುಂಬಾ ಚರ್ಚೆ ಆಗ್ತದೆ, ಟ್ರೋಲ್ ಕೂಡ ಆಗ್ತಾ ಇದೆ. ಅವ್ರ ಹಸ್ಬೆಂಡ್ ಬೇಜಾರಾಗಿದ್ರೆ ನಾವೆಲ್ಲ ಕಾಫಿಗೆ ಹಾಕ್ತೀವಿ. ಹನುಮಂತ ಅವರು ನೀವು ಕಂಡಂತೆ ತುಂಬಾ ಫೇಕ್ ಅಂತ ಹೇಳಿ ಹೊರಗಡೆ ಚರ್ಚೆ ಆಗ್ತಾ ಇತ್ತು ಸರ್. ಒಂದಿನ, 2 ದಿನ, 3 ದಿನ, ಇಲ್ಲ ಒಂದು ವಾರ ಇರ್ಬೋದು ಸರ್. ಬೇರೆ ಮುಖವಾಡ ಧರಿಸ್ಕೊಂಡು ಬೇರೆ ರೀತಿ ಇರ್ಬೋದು ಸರ್. ಬಟ್ 120 ದಿನ ಇರೋಕ್ಕಾಗಲ್ಲ ಸರ್. ಎಲ್ಲವೂ ನಿಜನೇ ಸರ್. ಅವನು ಇದ್ದಿದ್ದೆಲ್ಲವೂ ನಿಜ. ಆಕಾಶದಲ್ಲಿ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಚಿದಾನಂದ್. ದೊಡ್ಡ ಮನೆಯ ಮಹಾರಾಜ, ಗ್ರೇ ಏರಿಯಾ ಕಿಂಗ್, ಮ್ಯಾಕ್ಸ್ ಸಿನಿಮಾದಲ್ಲಿ ಪೊಲೀಸ್ ಅವತಾರದಲ್ಲಿ ಮಿಂಚಿದ್ದ ಸಿಂಗಂ, ಅದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ 4th ರನ್ನರ್ ಅಪ್ ಆಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಮಂಜಣ್ಣ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ಜರ್ನಿಯ ಬಗ್ಗೆ ಈಗಾಗಲೇ ಅವರ ಮಾತುಗಳನ್ನು ಹಲವು ಸಂದರ್ಶನಗಳಲ್ಲಿ ಕೇಳಿದ್ದೀರಿ. ಇನ್ನು ಅದರಾಚೆಗೂ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮಂಜಣ್ಣ ಅವರೇ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಅದೇ ರೀತಿಯಾಗಿ ತಮಗೆ ಕಂಗ್ರಾಚುಲೇಷನ್ಸ್ ನಮ್ಮ ವಿಶ್ವಾನಿ ಟಿವಿಯಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ, ಆಶೀರ್ವಾದಕ್ಕೆ ಥ್ಯಾಂಕ್ ಯು. ಹೇಗಿದ್ದೀರಾ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ? ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ಸೂಪರ್. ಒಂದಷ್ಟು ಸ್ವಲ್ಪ ಈ ಫೋನ್ ಲೈಕ್ ಆ ಥರ ಸಣ್ಣ ಪುಟ್ಟದ್ದು ಇರಿಟೇಷನ್ ಬಿಟ್ಟರೆ ಅದರ್ವೈಸ್ ಸೂಪರ್ ಆಗಿದ್ದೀನಿ. ಫ್ಯಾಮಿಲಿ ಜೊತೆಗೆ ಕಳೆದಿದ್ದು ಟೈಮು, ಒಂದಷ್ಟು ಜನ ಫ್ರೆಂಡ್ಸ್ ಜೊತೆ ಕಳೆದಿದ್ದ ಟೈಮು, ಒಂದಷ್ಟು ಸಂದರ್ಶನಗಳು, ಒಂದಷ್ಟು ಕರ್ನಾಟಕದ ಜನತೆ, ಒಂದಷ್ಟು ಎಲ್ಲರ ಪ್ರೀತಿ, ಒಂದಷ್ಟು ತಾಯಂದ್ರ ಪ್ರೀತಿ, ಒಂದಷ್ಟು ಮಕ್ಕಳು, ಚಿಕ್ಕ ಮಕ್ಕಳಿಂದ ಒಂದು ಏಜ್ ಆಗಿರೋ ಒಂದಷ್ಟು ತಾಯಂದರು ಎಲ್ಲರೂ ಪ್ರೀತಿ ಮಾಡುವಂಥದ್ದು, ಒಂದಷ್ಟು ಜನ ಎಲ್ಲ ಬಂದು ಮಾತಾಡ್ಸ್ತಕ್ಕಂಥದ್ದು, ಆಮೇಲೆ ಕಾಲೇಜು ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲ ಖುಷಿ ಇದೆ ಸರ್. 4 months ದೊಡ್ಡ ಮನೆಯಲ್ಲಿ ಇದ್ರಿ, ಹೊರಗಡೆ ಬಂದ ಮೇಲೆ ಫ್ಯಾನ್ಸ್ ಸಂಭ್ರಮ ಆಗಿರ್ಬೋದು, ಅದನ್ನು ಯಾವ ರೀತಿಯಾಗಿ ಕಂಡ್ರಿ ಅಂತ ಹೇಳಿ? ಸರ್, ಅದು ಗೊತ್ತಿಲ್ಲ ಸರ್. ಒಬ್ಬ ಕಲಾವಿದನಿಗೆ ಸಿಗಬೇಕಾಗಿದ್ದು ಒಂದಷ್ಟು ಪ್ರೀತಿ, ಒಂದಷ್ಟು ಆಶೀರ್ವಾದ ಸಿಗುತ್ತಲ್ವ ಸರ್. ನಾನು ಹೇಗೆ ನಡ್ಕೊಂಡೆ ಆ ಬಿಗ್ ಬಾಸ್ ಮನೇಲಿ, ನನ್ನ ವ್ಯಕ್ತಿತ್ವ ಹೇಗೆ ಉಳಿಸ್ಕೊಂಡೆ ಅನ್ನೋದಕ್ಕೆ ಸಿಕ್ಕಿದ್ದಂಥ ಒಂದು ರಿಸಲ್ಟ್ ಇದೆಯಲ್ಲ ಸರ್, ಅದು ಭಾಳನೇ ಖುಷಿ ಇದೆ ಸರ್. ಸ್ಟಾರ್ಟಿಂಗ್ ಒಂದು 2-3 days ಕಾಣಲೇ ಇಲ್ಲ ಎಲ್ರಿಗೂ ಕೂಡ. ಏನು ಎಣ್ಣೆ ಪಾರ್ಟಿ ಅದೆಲ್ಲ ಜೋರಿತ್ತಾ ಅಂತ? ಇಲ್ಲ ಸರ್, 2-3 days ಎಲ್ಲೂ ಇಲ್ಲ. ಅವತ್ತು ಒಂದು ದಿನ ಮಾತ್ರ ಅಲ್ಲಿ ಮುಗಿಸ್ಕೊಂಡ್ಬಂದು, ರಾತ್ರಿ ಮುಗಿಸ್ಕೊಂಡ್ಬಂದ್ವಿ. ಅಲ್ಲಿ ಒಂದು ಡಿನ್ನರ್ ಮುಗಿಸ್ಕೊಂಡ್ಬಂದ್ವಿ. ಮುಗಿಸ್ಕೊಂಡ್ಬಂದು ಆದಮೇಲೆ ಫ್ಯಾಮಿಲಿ ಇದ್ರಿ, ಫ್ಯಾಮಿಲಿ ಜೊತೆಗೆಲ್ಲ ಕಾಲ ಕಳೆದಿದ್ವಿ. ಯಾಕಂದರೆ ತಂಗಿರ ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಇಲ್ಲೇ ಬಂದಿದ್ರು. ಅವ್ರ ಜೊತೆ ಕಾಲ ಕಳೆದಿದ್ದು, ಆಮೇಲೆ ಅವ್ರ ಜೊತೆಗೆ ಇದ್ದಿದ್ದು, ಆಮೇಲೆ ಆ ಒಂದು ಡೇ ಮಾತ್ರ ರೆಸ್ಟ್ ತೊಗೊಂಡಿದ್ದು. ಅದು ಬಿಟ್ಟರೆ ಅದ್ರ ನೆಕ್ಸ್ಟ್ ಡೇಯಿಂದ ಫುಲ್ಲು ಮೀಡಿಯಾದವರಿಗೆ ಲೈನ್ ಅಪ್ ಆಗಿದೆ. ಒಂದಷ್ಟು ಎಲ್ಲರಿಗೂ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ. ನೆನ್ನೆನೂ ಒಂದಷ್ಟು ಇಂಟರ್ವ್ಯೂಸ್ ಕೊಟ್ಟೆ. ಮಜರ್ ಟ್ಯಾಕಿಸ್ದು ಕರೆದಿದ್ರು, ಅಲ್ಲಿ ಹೋಗಿ ಶೂಟ್ ಮುಗಿಸ್ಕೊಂಡ್ಬಂದೆ. ಅದ್ರಿಗೆ ಹಿಂದಿನ ದಿನನೂ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಮನೇಲಿ. ಪ್ರತಿದಿನನೂ ಇದು ನಡೀತಾನೆ ಇದೆ ಸರ್. ಹೊರಗಡೆ ಇದ್ದಾಗ ಬಹಳಷ್ಟು ಚರ್ಚೆ ಆಗ್ತಾ ಇದ್ದೀನಿ, ಬಿಗ್ ಬಾಸ್ ಅಲ್ಲಿ ಇದ್ದಾಗ ಗ್ರೇ ಏರಿಯಾ ಕಿಂಗ್ ಅಂತ ಹೇಳಿ. ಅದು ಸುದೀಪ್ ಅವರು ಕೂಡ ಹೇಳಿದ್ದು ಕೂಡ ಅನಿಸ್ತು. ಅದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ? ಗ್ರೇ ಏರಿಯಾ ಕಿಂಗ್ ಅನ್ನೋದ್ರ ಬಗ್ಗೆ ಅಂದರೆ ಆಟದಲ್ಲಿ ಕಂಡುಕೊಂಡಿದ್ದು ಸರ್. ಆಟದಲ್ಲಿ ಹೆಂಗೆ ಅಂತಂದರೆ ಎಲ್ಲರೂ ಹೇಗೆ ಯೋಚನೆ ಮಾಡ್ತಾರೆ, ನಾನು ಹೇಗೆ ವಿಭಿನ್ನವಾಗಿ ಯೋಚನೆ ಮಾಡಬೇಕು, ಆಮೇಲೆ ಆ ಟೈಮಿಂಗ್ ಕ್ವಿಕ್ಕಾಗಿ ಹೆಂಗೆ ನಾವು ಟೀಮನ್ನು ಗೆಲ್ಸ್ಕೊಬರ್ಬೇಕು, ಕ್ವಿಕ್ಕಾಗಿ ನಾನು ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೆ ಅಷ್ಟೇ. ಆ ಯೋಚನೆ ಮಾಡಿರೋದ್ರಲ್ಲಿ ಆ ಪ್ರತಿಕ್ರಿಯೆ, ಆ ಪ್ರತಿಫಲ ಸಿಕ್ಕಿರೋದು ತುಂಬಾ ಖುಷಿ ಇದೆ. ಅಂದರೆ 4 ಜನ ಬಾಲ್ ಎತ್ಕೊಂಡು ಏನೋ ಇದು ಮಾಡ್ತಿರ್ಬೇಕಾದ್ರೆ 4 ಜನರಲ್ಲಿ ಇಬ್ಬರು ಒಂದಾದರೆ ಬೇಗ ಬಾಲ್ ತೊಗೊಂಡೋಗಿ ಹಾಕೋಬೋದು. ಇಲ್ಲ 4 ಜನ ಅಲ್ಲೇ ಇದ್ದರು ಅಂದರೆ 1 hour ಆಗಲಿ 2 hours ಆಗಲಿ ಆ ಬಾಲ್ ಎಲ್ಲೂ ಹೋಗಲ್ಲ. ಆವಾಗ ನಮ್ಮ ಟೀಮವ್ರು ಯಾರು, ಇನ್ನೊಂದು ಟೀಮವ್ರನ್ನ ಯಾರ ಜೊತೆ ನಾನು ಕೊಲಾಬ್ರೇಟ್ ಮಾಡಬೇಕು, ಇನ್ನೊಂದು ಟೀಮವ್ರ ಜೊತೆ ಹೆಂಗಿದೆ ಅನ್ಕೋಬೇಕು. ಲಾಸ್ಟಿಗೆ ಯಾರ ಟೀಮ್ ಜೊತೆ ನಾನು ಯೋಚನೆ ಮಾಡಿ ಇದು ಮಾಡ್ತೀನೋ ಆ ಟೀಮವರು ನನ್ನ ಟೀಮ್ ಅವ್ರಿಗಿಂತ ವೀಕ್ ಇರ್ತಾರ, ಸ್ಟ್ರಾಂಗ್ ಇರ್ತಾರ, ಅದನ್ನು ನೋಡ್ಕೋತೀನಿ. ನೋಡ್ಕೊಂಡು ಆ ಥರದ್ರಲ್ಲಿ ಒಂದಷ್ಟು ಡಿಸಿಷನ್ ತೊಗೊಳೋದಿರ್ಬೋದು. ಅದಾದಮೇಲೆ ಆ ಬಾಲ್ ತೊಗೊಬರ್ಬೇಕು ಅಂದರೆ ನನ್ನ ಕೈಲಿ ಇಷ್ಟು ಉದ್ದ ಸ್ಟಿಕ್ ಇರುತ್ತೆ, ಅಲ್ಲೊಂದು ವುಡ್ ಪೀಸ್ ಇರುತ್ತೆ. ಆ ವುಡ್ ಪೀಸ್ಗೆ ನಾನು ಆಬ್ಸ್ಟಿಕಲ್ ದಾಟ್ಕೊಂಡೇ ಹೋಗಬೇಕು ಅನ್ನೋದಿಲ್ಲ. ನಾನು ಇಟ್ಕೋತೆ ಅಂದರೆ ಆ ವುಡ್ ಪೀಸ್ ಹಿಂಗೆ ತೊಗೊಂಡು ಹಿಂಗೆ ಎತ್ಕೊಂಡೋಗಿ ಇಡ್ಬೋದಲ್ವಾ. ದಟ್ ಇಸ್ ದ ಗ್ರೇ ಏರಿಯಾ. ಅದು ಮೂಲ ನಿಯಮಗಳನ್ನು ಬದಲಾಯಿಸ್ತೀನಿ ಅಂತಲ್ಲ, ಮೂಲ ನಿಯಮಗಳು ಏನು ಕೊಟ್ಟಿದ್ದಾರೋ ಬಿಗ್ ಬಾಸು ಅದನ್ನು ಪಾಲನೆ ಮಾಡ್ತಿದ್ದೀನಿ. ಆ ಸ್ಟಿಕ್ಕಲ್ಲೇ ಆ ವುಡ್ ಪೀಸ್ನ ಎತ್ಕೊಂಡ್ಬಂದು ಇಡಬೇಕು ಅನ್ನೋದು ಗೊತ್ತು. ಬಟ್ ನಾನು ಯಾಕೆ ಎಲ್ಲನೂ ದಾಟ್ಕೊಂಡೋಗಿ
ತೊಗೋಬೇಕು ಊಟ ಪೀಸ್ನ ನಾನು ಹಾಗೆ ತೊಗೋಬೋದು. ತಗೊಂಡು ಹೋದ್ರು ಅದಕ್ಕೆ. ಓಕೆ, ಇನ್ನೊಂದು ಬಿಗ್ ಬಾಸ್ ಅಲ್ಲಿ ತುಂಬಾ ನಿಮ್ದು ಮಹಾರಾಜ ಗೆಟಪ್ ತುಂಬಾ ಲುಕ್ ಚೆನ್ನಾಗಿ ಕಾಣ್ತಾ ಇತ್ತು. ಆ ಮಹಾರಾಜ ಗೆಟಪ್ ಅಲ್ಲಿ ಕೂಡ ರಜತ್ ಅವರು ಒಂದು ಮಾತನ್ನ ಹೇಳ್ತಾರೆ, ರೋಗಿಸ್ಟ್ ರಾಜ ಅಂತ ಹೇಳಿ ಕರೀತಾರೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ? ಇಲ್ಲ ಸರ್, ಅವ್ರವ್ರ ಅಭಿಪ್ರಾಯ. ಅವರು ಒಂದು 4 ಜನ ನಗಬೇಕು, ಒಂದು 2 ನಗಬೇಕು ಅಂತ ಅವಾಗ ಮಾತಾಡ್ತಾರಲ್ಲ, ಅದು ಅವ್ರವ್ರ ಅಭಿಪ್ರಾಯ. ಬಟ್ ಅಲ್ಲಿ ನನಗೇನು ಅನಿಸ್ತಿತ್ತು ಅಂತಂದರೆ, ಕ್ಯಾಪ್ಟನ್ ರೂಮಲ್ಲಿ ಇನ್ನೂ ಎ ಸಿ ತುಂಬ ಇದೆ. ಎ ಸಿನಲ್ಲಿ ಬದುಕಿರೋಂಥ ಜೀವ ಅಲ್ಲ ನಾನು, ಎ ಸಿನಲ್ಲಿ ಇರೋವಂಥ ಜೀವ ಅಲ್ಲ. ಹಾಗಾಗಿ ಆ ಕ್ಯಾಪ್ಟನ್ ರೂಮಲ್ಲಿ ಕೂತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಳಿ ಇರೋದಾಗ ನಾನು ಮಹಾರಾಜನಾಗಿ ಆಚೆ ಕಡೆ ಸುಮ್ಮನೆ ಓಡಾಡಂಗಿಲ್ಲ, ಸುಮ್ಮನೆ ಎಲ್ಲದಕ್ಕೂ ಓಡಾಡಂಗಿಲ್ಲ ಆಚೆ ಮನೆಯಲ್ಲಿ. ನನಗೆ ಗತ್ತು, ನನಗೆ ಗಾಂಭೀರ್ಯತೆ, ನನ್ನ ಒಂದು ಕೋಪಿಸ್ಟ, ಏನೇನು ಕ್ಯಾರೆಕ್ಟರ್ ಇತ್ತು, ಕಪಟಿ, ಆ ಒಂದು ಇದರಲ್ಲಿ ಆಲೋಚನೆಯಲ್ಲಿ ಕ್ಯಾಪ್ಟನ್ ರೂಮಲ್ಲಿ ಕೂತ್ಕೊಂಡ್ರೆ, ಬೆಡ್ ಮೇಲೆ ಕೂತ್ಕೊಂಡ್ರೆ ನಿಮ್ಗೆ ಒಂದಷ್ಟು ಬಿಗ್ ಬಾಸ್ ಮನೆದು ಪ್ರಪಂಚ ಕಾಣಿಸುತ್ತೆ ನಿಮಗೆ. ಆ ಮಿರರ್ಗಳಲ್ಲಿ, ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೆ, ಲಿವಿಂಗ್ ಏರಿಯಾದಲ್ಲಿ, ಬೆಡ್ರೂಮಲ್ಲಿ ಏನು ಮಾಡ್ತಿದ್ದಾರೆ, ಡೋರ್ ಹತ್ರ ಯಾರು ಬರ್ತಾರೆ, ಏನು ಎತ್ತ ಅನ್ನೋದೆಲ್ಲನೂ ಎಲ್ಲ ಕ್ಯಾಪ್ಟನ್ ರೂಮಿಂದ ಒಂದಷ್ಟು ಕಾಣಿಸುತ್ತೆ ಆ ಮಿರರಲ್ಲಿ. ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ನನಗೆ ಆ ಚಳಿ ಆಗ್ತಿರೋದ್ರಿಂದ ನನಗೆ ಕೊಟ್ಟಿದ್ದು ಒಂದು ವೇಲ್ ಇರ್ಬೋದು, ಅದು ಏನು ಪಂಚೆ ಇರ್ಬೋದು, ಅದನ್ನು ಹಾಕ್ಕೊಂಡು ಅದು ಹಾಕೊಂಡ್ರು ಚಳಿ ಇರೋದ್ರಿಂದ ಒಂದು ಬ್ಲ್ಯಾಂಕೆಟ್ ಹಾಕ್ಕೊಂಡು ಕುತ್ಕೊಂಡು ನೋಡ್ತಿದ್ದೆ. ಅದು ನೋಡ್ತಿರ್ಬೇಕಾದ್ರೆ ನಾನು ಸೇನಾಧಿಪತಿಗಳು ಮತ್ತು ಸಲಹೆಗಾರರು, ನನಗೆ ಪ್ರಜೆಗಳು ಇರಬೇಕಾದ್ರೆ, ನನ್ನ ಎಲ್ಲ ಸೌಕರ್ಯಗಳು, ನನಗೆ ಎಲ್ಲ ಕೆಲಸಗಳು ನಾನು ಅಲ್ಲೇ ಮಾಡಿಸ್ಕೊತಿರ್ಬೇಕಾದ್ರೆ ನಾನು ಯಾಕೆ ಎದ್ದು ಎಲ್ಲ ಕಡೆ ಓಡಾಡಲಿ ಸರ್? ನನಗೆ ಬೇಕಾದಾಗ ನಾನು ಹೋಗ್ತೀನಿ. ಆಸ್ಥಾನದಲ್ಲಿ ಕೂತ್ಕೋಬೇಕಾ, ಇಲ್ಲಾಂದ್ರೆ ಆ ಕಡೆ ಝೋನ್ಗೆ ಹೋಗ್ಬೇಕಾ, ಇಲ್ಲ ಈ ಊಟನೂ ನಾನು ಕೇಳಿದ ಹತ್ರ ಬರುತ್ತೆ, ಏನು ಬೇಕಾದರೂ ಕೇಳಿದ ಹತ್ರ ಬರುತ್ತೆ ಅಂದರೆ ನಾನು ಯಾಕೆ ಎದ್ದು ಹೋಗ್ಬೇಕು? ಅದಕ್ಕೆ ಅಲ್ಲಿ ಕೂತಿರ್ಬೇಕಾದ್ರೆ ಅವನಿಗೇನೋ ಅನಿಸ್ತು, ಅವ್ನು ಹೇಳಿದನಿಸ್ತು. ಅದರಲ್ಲಿ ನನಗೆ ಮತ್ತೊಂದು ಮಾತು ಹೇಳ್ತಾರೆ, ಗೌತಮಿ ಅವ್ರ ಮುಂದೆ ಸೈಲೆಂಟು, ಬೇರೆಯವ್ರ ಮುಂದೆ ಮಹಾರಾಜ ಮಂಜು ವೈಲೆಂಟ್ ಅಂತ ಹೇಳ್ತಾರೆ ರಜತ್ ಅವರು. ಮಹಾರಾಜ ಟಾಸ್ಕ್ ಆಗಿದ್ದಾಗ ಅವ್ರು ನನಗೆ ಸೇವಕಿ ಆಗಿದ್ರು, ನಾನು ಆಮ್ಲೆಟ್ ಮಾಡ್ಕೊಬಾ ಅಂದರೆ ಮಾಡ್ಕೋತಿದ್ರು, ಅಡುಗೆ ಎಲ್ಲ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ಅವರು ಆ ಒಂದು ಇದರಲ್ಲಿ ಅಡುಗೆ ವಿಚಾರದಲ್ಲಿ, ಆ ಊಟದ ವಿಚಾರದಲ್ಲಿ ನೀಟಾಗಿ ಮಾಡ್ತಾರೆ, ನೀಟಾಗಿ ಮಾಡಿ ತಂದು ಕೊಡ್ತಾರೆ. ಆ ವಿಚಾರವಾಗಿ ಅವ್ರನ್ನ ಸೇವಕಿಯಾಗಿ ನಾನು ಆಯ್ಕೆ ಮಾಡಿದ್ದೆ. ಆಮೇಲೆ ಅವ್ರ ಮುಂದೆ ಯಾಕೆ ನಾನು ಸೈಲೆಂಟ್ ಆಗಿದ್ದೆ? ಫಸ್ಟು ಆಸ್ಥಾನದಲ್ಲಿ ಇರಬೇಕಾದ್ರೆ ಅವ್ರಿಗೆ ಕೊಟ್ಟಿದ್ದೆ ನಾನು, ಅವ್ರಿಗೆ ಶಿಕ್ಷೆ, ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೆ ನಾನು. ಅವ್ರಿಗೂ ಕೊಟ್ಟಿದ್ದೆ, ಚೈತ್ರಕ್ಕಾಗೆ ಆಲೂಗಡ್ಡೆ ತುರಿಸಿದಾಗ ಇವ್ರಿಗೆ ಬಸ್ಕಿ ಓಡಿಸಿದ್ನಲ್ಲ. ಫಸ್ಟು ನಾನು ಶಿಕ್ಷೆ ಅಂತ ಕೊಟ್ಟಿದ್ದೆ ಗೌತಮಿ ಅವ್ರಿಗೆ ಆಸ್ಥಾನಿನಲ್ಲಿ. ಅಲ್ಲೆಲ್ಲ ಸೈಲೆಂಟ್. ಫಸ್ಟು ಸ್ಟಾರ್ಟ್ ಆಗಿದ್ದ ಶಿಕ್ಷೆ ಅಂತ ಅವ್ರನಿಂದಾನೆ ಆಸ್ಥಾನದಲ್ಲಿ. ಅದಾದಮೇಲೆ ಚೈತ್ರಕ್ಕಂಗಾಯಿತು, ಅದಾದಮೇಲೆ ಇವ್ರಿಗಾಯಿತು, ಯಾರು ಶೋಭಾ ಶೆಟ್ಟಿ ಅವ್ರಿಗಾಯಿತು. ಅದಾದಮೇಲೆ ಗೊತ್ತಾಯಿತು ಹೆಣ್ಮಕ್ಳದ್ದು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇದೆ, ಮೂಡ್ ಸ್ವಿಂಗ್ ಇದೆ, ಲೈಕ್ ಈ ಥರದ್ದೆಲ್ಲ ಗೊತ್ತಾದಮೇಲೆ ಕೆಲವೊಂದೆಲ್ಲ ಶಿಕ್ಷೆಗಳನ್ನೆಲ್ಲ ಕಡಿಮೆ ಮಾಡ್ತಾ ಬಂದೆ ತೀರಾ. ಅದಾದಮೇಲೆ ಅಂದರೆ ಅದು ಕೆಲವೊಂದೆಲ್ಲ ಗೊತ್ತಾಗ್ತಾ ಬಂತು. ಅದಾಗಿ ಫೋನ್ ವಿಚಾರಕ್ಕೆ, ಇದು ಮಲಗಿರೋ ವಿಚಾರಕ್ಕೆ, ಅದಾದಮೇಲೆ ಇದು ಏನು ಮೈಕ್ ಹಾಕೊಂಡೇ ಇರೋಂಥ ವಿಚಾರಕ್ಕೂ ಒಂದಷ್ಟು ಪನಿಷ್ಮೆಂಟ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೌತಮಿ ಅವರಿಗೆ ನೀವು ಗೆಳತಿ ಅಂತ ಕರಿತಾ ಇದ್ರು ತುಂಬ ಟೈಮಲ್ಲಿ, ಹಾಗಾಗಿ ಮತ್ತೆ ಬೇರೆಯವ್ರು ಗೆಳತಿ ಇರಲಿಲ್ಲ, ಗೌತಮಿ ಅವರಿಗೆ ಯಾಕೆ ಅಂತ ಹೇಳಿ? ಅಲ್ಲ, ನನಗೆ ಗೆಳತಿಯರಿದ್ರು. ನನಗೆ ಇವಾಗ ನಾನು ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಕರೆದು ಹೇಳ್ತೀನಿ ಅಂತಂದರೆ, ನನಗೆ ಎಲ್ಲರಿಗೂ ಆ ಥರ ಕರಿಬೇಕು ಅನ್ನೋದೇನು. ತ್ರಿವಿಕ್ರಮ್ಗೆ ಬಾರಮನೆ ಅಂತಿದ್ದೆ, ಇನ್ನು ಕೆಲವೊಬ್ಬರಿಗೆ ಏನು ಗುರು ಅಂತಿದ್ದೆ, ಅವನು ಗುರು ಅಂತ ಹೇಳ್ತಿದ್ದ ರಜತ್ತು. ಆಮೇಲೆ ಇವ್ರಿಗೆ ಭವ್ಯ ಅಂತಿದ್ದೆ. ಇವ್ರಿಗೆ ಗೆಳತಿ ಅಂತಲೇ, ಅದು ಗೆಳತಿ ಅಂತಲೇ ಸ್ಟಾರ್ಟ್ ಆಗಿದಲ್ವಾ. ಅದು ಹಾಗಾಗಿನೇ ಅವ್ರನ್ನ ಗೆಳತಿ ಅಂತ ಕರೀತಾರೆ, ಇನ್ನು ಎಲ್ಲರೂ ಗೆಳತಿ ಅಂತ ಕರೆಯಂಗಿಲ್ವಲ್ಲ. ಅದು ಬಿಗ್ ಬಾಸ್ ಮನೇಲಿ ಇದ್ದಷ್ಟು ದಿನ ಮೋಕ್ಷಿತಾ, ಗೌತಮಿ ನೀವು ಯಾವಾಗಲೂ ಕೂಡ ಒಟ್ಟೊಟ್ಟಿಗೆ ಕಾಣ್ತಾ ಇದ್ರಿ. ಬರ್ಬರ್ತಾ ಆ ಒಂದು ಬಾಂಡಿಂಗ್ ಅನ್ನು ದೂರ ಮಾಡ್ತಾ ಬಂದ್ರೆ ಅದು ಯಾಕೆ ಅಂತ ಹೇಳಿ? ಮೋಕ್ಷಿತ್ ಅವರು ಎಲ್ಲೋ ಈ ರೆಡ್ ರೋಸು, ಬ್ಲ್ಯಾಕ್ ರೋಸು ಈ ಥರ ಕೊಟ್ಕೊಳ್ಳೋದ್ರಲ್ಲಿ, ರೋಸ್ ಕೊಟ್ಕೊಳ್ಳೋದ್ರಲ್ಲಿ, ಈ ಥರದ್ರಲ್ಲೆಲ್ಲೋ ಮಂಜು ಅವರು ಇವ್ರನ್ನ ಇದು ಮಾಡ್ತಾರೆ, ಗೌತಮಿ ಅವರು ಮಂಜು ಅವ್ರನ್ನ ಇದು ಮಾಡ್ತಾರೆ ಅಂತ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಅನಿಸಿ ಅವ್ರು ಆಟ ಆಡೋಣ, ಲೈಕ್ ಈ ಮೂವರ ಮಧ್ಯದಲ್ಲಿ, ನಮ್ಮಿಬ್ಬರ ಮಧ್ಯದಲ್ಲಿ ಎಲ್ಲೋ ಕಳೆದೋಗ್ತೀನಿ ಅಂತ ಏನೋ ಆ ಥರದ ಆಲೋಚನೆಗಳಲ್ಲಿ ಅವರು ಗೇಮ್ ಆಡೋಕ್ಕೆ ಅಂತಲೇ ಆಚೆ ಹೋದರು. ಆಮೇಲೆ ಮಹಾರಾಜ ಟಾಸ್ಕಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂತು. ಯಾಕಂದರೆ ಇಬ್ರಿಗೂ ಸೇಮ್ ಕ್ವಾಲಿಟಿ ಕೊಟ್ಟಿರ್ತಾರೆ. ಕಪಟಿ, ಲೈಕ್ ಮೋಸಗಾರ, ಲೈಕ್ ಕೋಪಿಸ್ಟ, ಈ ಥರದ್ದೆಲ್ಲ ಒಂದಷ್ಟು ಕೊಟ್ಟಿದ್ದಾಗ ಅವರು ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿದ್ರು, ನಾನು ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿರ್ಬೇಕಾದ್ರೆ ಕೆಲವೊಂದು ಮಾತುಗಳು ಬರುತ್ತೆ. ಆ ಒಂದು ವಿಚಾರದಲ್ಲಿ ಅದರ ಟಾಸ್ಕ್ ಇವರನ್ನೇ ಆಗೋಕ್ಕಿಂತ ಮುಂಚೆ ಅವ್ರು ಸಾಂಗ್ ಆಡ್ತಾರೆ ಭಾವಗಳ, ಮತ್ತೆ ಮೂವರನ್ನು ಅದಕ್ಕೆ ಇದಾಗ್ತೀವಿ, ಮೂವರು ಭಾವುಕರಾಗ್ತೀವಿ. ಮತ್ತು ಅದಾದಮೇಲೆ ಗೇಮು ಅಂತ ಬಂದಾಗ ಒಬ್ರಿಗೊಬ್ರು ಭಿನ್ನಾಭಿಪ್ರಾಯಗಳು ಸುಮಾರಷ್ಟು ಬಂತು ಆ ಮಹಾರಾಜ ಟಾಸ್ಕಲ್ಲಿ ನನಗೆ ಮತ್ತು ಮೋಕ್ಷಿತಾಗೆ. ಆವಾಗ ಅದನ್ನೆಲ್ಲನೂ ಮತ್ತೆ ಒಂದಷ್ಟು ವಾರಗಳು ಜಗಳ ಆಯಿತು, ಒಂದಷ್ಟು ಅದು ಮುಂದುವರಿತಾ ಹೋಯಿತು. ಆಮೇಲೆ ಲಾಸ್ಟ್ ವೀಕಲ್ಲಿ ಅದು ಗೇಮ್ಗೋಸ್ಕರ ಆಗಿದ್ದು ಇಬ್ಬರದು ಅಂತ ಹೇಳಿ ಚೆನ್ನಾಗೇ ಇದ್ವಿ ಮೂವರು. ಈಗ ಹೊರಗಡೆ ತುಂಬಾ ಚರ್ಚೆ ಆಗ್ತಾ ಇದೆ ಮಂಜನ್ ಅವರೇ, ಈಗ ಗೌತಮಿಯ ಸಂಸಾರ ನಿಮ್ಮಿಂದ ಹಾಳಾಯ್ತು ಅಂತ ಹೇಳಿ ತುಂಬಾ ಚರ್ಚೆ ಆಗ್ತದೆ, ಟ್ರೋಲ್ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳಿಕೆ ಇಚ್ಛಪಡ್ತಾ ಇದ್ದಾರೆ? ನಾನೊಂದು 2 days ಬ್ಯಾಕ್ ಏನೋ ನಿಮ್ಮ ಸ್ಟೋರಿ ನೋಡ್ತಾ ಇದ್ದೆ, ನೀವು ಗೌತಮಿ ಅವ್ರ ಹಸ್ಬೆಂಡು ಒಂದು ಫೋಟೋದಲ್ಲಿ ಕೂಡ. ಏನು ಹೇಳ್ತೀರಾ ಇದ್ರ ಬಗ್ಗೆ?
ಗೌತಮಿ ಸಂಸಾರ ಏನಕ್ಕೆ ಹಾಳಾಗ್ತಿದೆ ಅಂದ್ರೆ ನೀವು ಎಂಟ್ರಿ ಆಗಿ ಹೊರಗಡೆ ಈ ತರ ಟ್ರೋಲರ್ಸ್ ಗಳು ಹಾಕ್ತಾ ಇದ್ದಾರೆ. ಮಂಜನ್ ಅವ್ರು ಬಂದ್ರು, ಅವ್ರ ಹಸ್ಬೆಂಡ್ಗೆ ತುಂಬಾ ಬೇಜಾರಾಗಿದೆ, ಈ ತರ ಎಲ್ಲ ಟ್ರೋಲ್ಗಳು ಮಾಡ್ತಾ ಇದ್ದಾರೆ. ಅವ್ರ ಹಸ್ಬೆಂಡ್ ಬೇಜಾರಾಗಿದ್ರೆ ನಾವೆಲ್ಲ ಕಾಫಿಗೆ ಯಾಕೆ ಸಿಗ್ತಿದ್ವಿ? ಹಾ ಅದೇ, ಈಗ ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಟ್ರಿ. ಕಾಫಿಗೂ ಸಿಕ್ಕಿದ್ವಿ, ಅವ್ರ ಫ್ಯಾಮಿಲಿಗಾಗಲಿ ನಮ್ಮ ಫ್ಯಾಮಿಲಿಗಾಗಲಿ, ನನ್ನ ತಂಗಿರು, ನನ್ನಪ್ಪ ಅಮ್ಮ, ಅವ್ರ ತಂದೆ ತಾಯಿ, ಅವರು ಹಸ್ಬೆಂಡ್ಗೆ ಯಾರಿಗೇನು ತೊಂದರೆನೇ ಇಲ್ಲ, ಯಾರು ಏನು ಬೇಜಾರು ಮಾಡ್ಕೊಳ್ಳೇ ಇಲ್ಲ. ಇನ್ಫ್ಯಾಕ್ಟ್ ನೆನ್ನೆ ನಮ್ಮ ಮನೆಗೆ ಬಂದು ಊಟನೂ ಮಾಡ್ಕೊಂಡು ಹೋಗಿದ್ದಾರೆ. ಹೌದು. ನೆನ್ನೆ ನಾವು ಮಜಾ ಟ್ಯಾಕೀಸ್ ಮುಗಿಸ್ಕೊಂಡು ಬಂದಾದ್ಮೇಲೆ ಅಮ್ಮ ಬಿಸಿ ಮುದ್ದೆ ಮತ್ತು ಬಸ್ಸಾರು ಎಲ್ಲ ಮಾಡಿದ್ರು. ಸರಿ ಎಲ್ಲ ಊಟಕ್ಕೆ ಹೋಗೋಣ ಅಂದಾಗ ಅಮ್ಮಗೆ ಕಾಲ್ ಮಾಡಿದ್ದಕ್ಕೆ ಇಲ್ಲ ಮಗನೇ ಅಡುಗೆ ಮಾಡಿದ್ದೀವಿ ಅಂತಂದಾಗ ಇಲ್ಲಿ ಬಂದು ಊಟನೇ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರಲ್ಲಿ ಏನಿಲ್ಲ, ನಮಗೇನು ಆ ಥರದಿಲ್ಲ. ಮೋಕ್ಷಿತ ಅವ್ರು ಒಂದು ಹೇಳ್ತಾರೆ, ಗೌತಮಿ ಮೋಕ್ಷಿತ ನೀವು ಒಟ್ಟಿಗೆ ಇರ್ತಾ ಇದ್ರಿ, ಈಗ ಕಳೆದ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ನಿಮ್ಮ ಜೊತೆ ಬಿಟ್ಟು ಬರದೇ ಇದ್ರೆ ಮೋಕ್ಷಿತ ನಾವು ಟಾಪ್ 4 ಅಲ್ಲಿ ಟಾಪ್ 6 ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿ ಮೋಕ್ಷಿತ ಅವ್ರು ಹೇಳ್ತಾರೆ. ಸರ್ ಅವ್ರ ಅಭಿಪ್ರಾಯ ಸರ್, ಅದಕ್ಕೆ ನಾನೇ ನಾವುಗಳು ಕಾರಣ ಆಗ್ಬೇಕಾರೋದೇನಿಲ್ಲ ಸರ್. ಅದು ಸುಮಾರಷ್ಟು ವಿಚಾರಗಳನ್ನ ಗೇಮ್ ಅಂತ ಬಂದಾಗ ಬೇರೆ ಸರ್, ವ್ಯಕ್ತಿತ್ವಗಳು ವಿಚಾರಗಳು ಅಂತ ಬಂದಾಗ ವೈಯಕ್ತಿಕ ವಿಚಾರ ಅಂತ ಬಂದಾಗ ಎಲ್ಲ ಒಂದು ಅಂತ ಹೇಳ್ತಾರೆ. ಓಕೆ, ಗೌತಮಿ ನೀವು ಕಾಲೇಜ್ ಫ್ರೆಂಡ್ಸಾ ಅಥವಾ ನಾ ಕೇಳಿದ್ದೆ ಕಾಲೇಜ್ ಫ್ರೆಂಡ್ಸ್ ಅಂತೇಳಿ ಒಟ್ಟಿಗೆ ಇದ್ರ ಅಥವಾ? ಇಲ್ಲ ಸರ್, ನ್ಯಾಷನಲ್ ಕಾಲೇಜ್ ಜಯನಗರ ನಾನು ಓದಿದ್ದು ಅಂದಾದ್ಮೇಲೆ ಅವರು ಅಲ್ಲಿ ಒಳಗೆ ಇರಬೇಕಾದ್ರೆ ಹೇಳ್ತಾರೆ ನಾನು ನ್ಯಾಷನಲ್ ಕಾಲೇಜ್ ಜಯನಗರ ಓದಿದ್ದು, ನಿಮಗೆ ನಾನು ಜೂನಿಯರು ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ನನಗೆ ಅವ್ರು ಯಾವತ್ತೂ ಪರಿಚಯ ಇರಲಿಲ್ಲ. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ನನಗೆ ಪರಿಚಯ ಇರಲಿಲ್ಲ. ಧರ್ಮಕೀರ್ತಿ ಅವರು 2 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆಗೆ ಅನ್ನೋದು ಬಿಟ್ಟರೆ ಇನ್ನು ಯಾರೂ ನನಗೆ ಪರಿಚಯ ಇರಲಿಲ್ಲ. ಈಗ ಇದೇ ನಿಮಗೆ ನೋಡಿ, ಗೌತಮಿ ಆಗಲಿ, ನಿಮಗೆ ಆಗಲಿ, ಮೋಕ್ಷಿತ ಅವ್ರಿಗೆ ಆಗಲಿ ತುಂಬ ಮಾತಾಡ್ತಾರೆ ಹೊರಗಡೆ ಜನ ಆಗಲಿ. ಈ ಹುಡುಗಿ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಮಾತಾಡಲೇದು ಅಂತ ತಪ್ಪ ಅನ್ಸುತ್ತಾ? ಅಂಥವ್ರಿಗೆ ಏನು ಹೇಳಿಕ್ಕೆ ಇಚ್ಛೆ ಪಡ್ತೀರಾ? ಸರ್ ಅವ್ರಿಗೆ ಗೊತ್ತಿಲ್ಲ ಸರ್. ಈಗ ಹೊರಗಡೆ ಹುಡುಗಿ ಎಷ್ಟೋ ಜನ ಪರಿಚಯ ಇರ್ತಾರೆ. ಬಿಗ್ ಬಾಸ್ ಮನೇಲಿ ಒಂದು ಹುಡುಗಿ ಒಂದು ಆಟದ ವಿಚಾರದಲ್ಲಿ ಒಂದು ಬಿಗ್ ಬಾಸ್ ಮನೇಲಿ ಆಗಿರೋದಕ್ಕೋಸ್ಕರ ಸುಮಾರಷ್ಟು ಜನ ಅದು ಮಾತಾಡ್ತಾರೆ ಅಂದ್ರೆ ಅವ್ರು ವಾಕ್ ಸ್ವತಂತ್ರ ಸರ್. ಅದ್ರ ಬಗ್ಗೆ ನನಗೆ ನೋ ಕಮೆಂಟ್ಸ್ ಸರ್. ಬಟ್ ನಾವು ಜೆನ್ಯೂನ್ ಆಗಿ ನಮ್ಮ ಒಂದು ಆರ್ಗಾನಿಕ್ ಒಂದು ಫ್ರೆಂಡ್ಶಿಪ್ ಉಳಿಸ್ಕೊಂಡಿದ್ದೀವಿ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ದು ಏನಾದರೂ ಬೇಜಾರಾಗಿರುವಂಥ ಘಟನೆ, ಒಂದು ಸಿಹಿ ಆಗಿರುವಂಥ ಘಟನೆ ಏನಾದರೂ ಇತ್ತಾ? ಬೇಜಾರಾಗಿರೋ ಘಟನೆ ಅನ್ನೋದು ಯಾವುದಿಲ್ಲ, ಸಿಹಿ ಘಟನೆಗಳು ಜಾಸ್ತಿ ಇದೆ. ಅಂದರೆ ಕಿಚ್ಚ ಸುದೀಪ್ ಸರ್ ಕಡೆಯಿಂದ ನಾನು ಚಪ್ಪಾಳೆ ಪಡ್ಕೊಂಡಿದ್ದು, ಕಿಚ್ಚನ ಚಪ್ಪಾಳೆ ಪಡ್ಕೊಂಡಿದ್ದು. ಅದಾದಮೇಲೆ ನನ್ನ ತಾಯಿ ಬಂದು ನನಗೆ ಊಟ ಮಾಡಿಸಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಅದಾದಮೇಲೆ ನನ್ನ ಫ್ಯಾಮಿಲಿ ಎಲ್ಲ ಬಂದಿತ್ತು. ಬಹಳಷ್ಟು ಸಿಹಿ ವಿಚಾರಗಳಿವೆ. ಕಹಿ ಘಟನೆಗಳು ಅಂತೇನು ಆ ಥರದ್ದು ಏನಿಲ್ಲ ಸರ್. ಓಕೆ, ಒಂದು ಸಾಂಗ್ ತುಂಬ ಇತ್ತು, ಆಕಾಶದಲ್ಲಿ ನೀ ದೀಪವಾದೆ ಅಂತೇಳಿ. ನಮ್ಮ ವೀಕ್ಷಕರಿಗೋಸ್ಕರ ಅದು ಒಂದು ಸಾಂಗ್ ಆಡ್ಬೋದಾ ನೀವು? ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಾನು ನಾ ಖಾಲಿಯಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಈ ಸಾಂಗ್ ತುಂಬ ಟೈಮ್ ಕೇಳಿದೆ ಸರ್ ನಾನು. ಹಾಗಾಗಿ ಮೋಕ್ಷದ ಲಾಸ್ಟ್ ಕ್ವಶನ್ ಬಗ್ಗೆ, ಮಕ್ಕಳ ಕಳ್ಳಿ ಅಂತೇಳಿ ತುಂಬ ಟ್ರೋಲ್ ಆಗ್ತಾ ಇದೆ ಹೊರಗಡೆ, ಅದ್ರ ಬಗ್ಗೆ ಏನಾರ ಗೊತ್ತಾ ಸರ್ ಅಥವಾ ಏನಾರ ಮಾಹಿತಿ? ಅದಕ್ಕೆ ಸುಮ್ಮನೆ ಅದು ಕೇಳ್ಪಟ್ಟೆ. ಅವರು ಅದೇನೋ ಆಗಿತ್ತಂತೆ, ಅದು ಆಗಿದ್ದಾದ್ಮೇಲೆ ಅದನ್ನು ಅವರು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದು ಕೋರ್ಟಿಂದ ಆರ್ಡರ್ ಆಗಿದೆ ಅಂತ ಕೇಳ್ಪಟ್ಟೆ. ಬಟ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಓಕೆ, ನಿಮಗೆ ಹುಡುಗಿರು ವಿಚಾರವಾಗಿ ನಿಮ್ಮ ತಂದೆ ಹೇಳಿದ್ರು ಒಂದು ಲವ್ ಇತ್ತು ಅಂತೇಳಿ, ಅದು ಕಾರಣಾಂತರಗಳಿಂದ ಬಿಡ್ತು ಅಂತ ಹೇಳಿ, ಯಾರು ಅದೇ ಅಂತ ಹೇಳಿ? ಅಂದರೆ ಯಾರು ಅಂತ ಹೇಳಿ? ಯಾರು ಅಂತ? ಎಂತ ಚೆನ್ನಾಗಿ ಕೇಳ್ತೀಯ. ಪಾಪ ಅವ್ರ ಪಾಡು ಅವ್ರ ಮದುವೆ ಆಗಿ ಚೆನ್ನಾಗಿದ್ದಾರೆ. ಅಂದರೆ ಅದೇ ಅವಾಗ ಹೇಳಿದ್ದೆ, ಮನೇಲಿ ಹೇಳಿದ್ದೆ ಆದಮೇಲೆ ತಂಗಿರ ಮದುವೆ ಆಗಲಿ ಅಪ್ಪ, ಆಮೇಲೆ ಮಾಡ್ಕೋ ಅಂತ ಹೇಳಿದರು. ಬಟ್ ಅವ್ರ ಮನೇಲಿ ಮದುವೆ ಆಗಬೇಕಿತ್ತು ಅವ್ರದ್ದು ಒಂದಷ್ಟು. ಅದೇ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರುವಂಥ ಹುಡುಗಿನ? ಇಲ್ಲ ಬೇರೆ ಇಲ್ಲ. ಓಕೆ, ಹಾಗಾದರೆ ನಿಮ್ಮ ಮನದಾಳದಲ್ಲಿರುವ ಆ ಚಂದುಳಿ ಚೆಲುವೆ ಯಾರು ಅಂತ ಹೇಳಿ? ಯಾರಿಲ್ಲ ಈ ಸದ್ಯಕ್ಕೆ. ಅಂದರೆ ಮುಂದೆ ಆ ಬಗ್ಗೆ ಪ್ಲ್ಯಾನ್ ಇರೋದು? ಅದೇ ನೋಡ್ತಿದ್ದಾರೆ ಮನೇಲಿ ನೋಡಿ ಯಾರು ಡಿಸೈಡ್ ಆಗ್ತಾರೋ ಅದನ್ನ ನೋಡಿಕೊಂಡು ಅಂತ. ಓಕೆ, ಹಲವಾರು ಟೈಮ್ಗಳಲ್ಲಿ ನಿಮ್ಮ ತಂದೆಯವರು ಹೇಳ್ತಾ ಇದ್ದಾರೆ, ಎಲ್ಲಿ ನಮಗೆ ಹೊರಗಡೆ ಹೋದಂಥ ಸಮಯದಲ್ಲಿ ಯಾರು ಮರ್ಯಾದೆ ಕೊಡ್ತಿರ್ಲಿಲ್ವೋ, ನಮ್ಮ ಮಗ ಮಂಜಣ್ಣ ಅವರು ಈಗ ಬಿಗ್ ಬಾಸ್ಗೆ ಬಂದ ಮೇಲೆ ನಮಗೆ ರಾಜ ಮರ್ಯಾದೆ ಸಿಗ್ತಿದೆ ಅಂತ ಹೇಳಿ. ನಿಮ್ಮ ತಂದೆಯವರು ಕೂಡ ಕೆಲವೊಮ್ಮೆ ಭಾವುಕರಾಗಿರ್ತಕ್ಕಂಥ ಕ್ಷಣಗಳು ಕೂಡ ಇದೆ. ನೀವು ಒಂದು ಅಪ್ರತಿಮ ಸಾಧನೆಗೆ, ಅದ್ರ ಬಗ್ಗೆ ಏನು ಹೇಳಿಕೆ ಇಚ್ಛೆ? ಸರ್ ಅವರಿಂದ ನಾವು ಸರ್, ನಮ್ಮಿಂದ ಅವರಲ್ಲ ಸರ್. ಅವ್ರು ಕೊಟ್ಟಿರೋ ಭಿಕ್ಷೆ ಸರ್. ಅವರು ಕಲಾವಿದರು, ಅವರು ನಟನೆ ಮಾಡಿರೋವಂಥದ್ದು. ಅವರು ಪೌರಾಣಿಕ ನಾಟಕಗಳಲ್ಲಿ ಭೀಮನ ಪಾತ್ರ ಮಾಡ್ತಿದ್ರು. ನಮ್ಮ ದೊಡ್ಡಪ್ಪ ಮುನೇಗೌಡರು ಅಂತಿದ್ದಾರೆ, ಅವರು ತೀರ್ಕೊಂಡಿದ್ದಾರೆ ಪಾಪ. ಅವರು ದುರ್ಯೋಧನ ಪಾತ್ರ ಮಾಡ್ತಿದ್ರು. ಅವ್ರು ನಮ್ಮ ಮನೇಲಿ ರಿಹರ್ಸಲ್ ಮಾಡ್ತಿರ್ಬೇಕಾದ್ರೆ ವರ್ಷಗಟ್ಟಲೆ ರಿಹರ್ಸಲ್ ಮಾಡ್ತಿದ್ರು. ಅಂದರೆ ವಾರದಲ್ಲಿ 2 ದಿನ ಆ ಥರ. ಅದನ್ನು ನೋಡಿನೇ ನನ್ನ ಕಲಾವಿದನಾಗಿದ್ದು ಸರ್. ನಾನು ಕಲಾವಿದನಾಗಿದ್ದಕ್ಕೆ ಅಲ್ವ ಸರ್, ನಾನು ಒಂದಷ್ಟು ಆ್ಯಕ್ಟರ್ ಆಗಿದ್ದಕ್ಕೋಸ್ಕರ ಬಿಗ್ ಬಾಸ್ ಮನೇಲಿ ಆಫರ್ ಸಿಕ್ಕಿದ್ದು. ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದಕ್ಕೆ ತಾನೆ ಸರ್ ಅವ್ರಿಗೆ ಒಂದು ರೆಸ್ಪೆಕ್ಟು
ಮಂಜಣ್ಣನ ತಂದೆ ಅಂತ ಗುರುತಿಸಿದ್ರು. ಬಟ್ ಅದರಲ್ಲಿ ಅವ್ರದ್ದೇ ಸರ್, ಅವ್ರು ನಮ್ಮ ತಂದೆ ತಾಯಿ ಮಾಡಿದ್ದಕ್ಕೋಸ್ಕರ, ಅವ್ರು ಮಾಡಿದ ಪುಣ್ಯಕ್ಕೋಸ್ಕರ ತಾನೆ ಸರ್ ನಾವು ಕಲಾವಿದನಾಗಿದ್ವಿ. ಅದಕ್ಕೋಸ್ಕರನೇ ಇವೆಲ್ಲ ಸರ್. ನನ್ನಿಂದ ಅವ್ರಿಗೇನೋ ಹೆಸರು ಸಿಕ್ತು ಅಂತಲ್ಲ ಸರ್, ಅವರಿಂದ ನನಗೆ ಹೆಸರು ಸಿಕ್ತು. ಬಿಗ್ ಬಾಸ್ನಲ್ಲಿ ಲಾಸ್ಟ್ ಬಿಗ್ ಬಾಸಿಂದ ಅಮೌಂಟ್ ಬಂದಾಗ ನಿಮಗೆ ಘೋಷಣೆ ಮಾಡ್ತಾರೆ 2 lakhs 1 lakhs ಅಂತೇಳಿ. ಆ ಟೈಮಲ್ಲಿ ನೀವು 2 ಲಕ್ಷ ಹಿರಿಯರಿಗೆ ಕೊಡಿ, 1 ಲಕ್ಷ ರೈತರಿಗೆ ಕೊಡಿ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಇರಿ. ಆದರೆ ಏನು ದೊಡ್ಡ ಗುಣ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಮಂಜಣ್ಣ ಅವರು, ಅಥವಾ ಅವಶ್ಯಕತೆ ಇಲ್ವಾ ಹಣದ್ದು ಅಂತ ಹೇಳಿ? ಅಂದರೆ ಅದು ನನ್ನ ಮನಸ್ಸಿಗೆ ಬಂದಿದ್ದು ಅಷ್ಟೇ. ಒಂದಷ್ಟು ತಾಯಂದರು, ಅಂದರೆ ಎಲ್ಲ ತಾಯಂದ್ರು ಒಂದು ಆಸೆ ಇಟ್ಕೊಂಡಿರ್ತಾರೆ. 17 ಜನ ತಾಯಂದ್ರು ನನ್ನ ಮಗ ಗೆಲ್ಲಬೇಕು, ನನ್ನ ಮಗಳು ಗೆಲ್ಲಬೇಕು ಅನ್ನೋದು. ಅವ್ರ ಮನೆಗೆ ಬಂದಾಗ, ಫ್ಯಾಮಿಲಿಯವರೆಲ್ಲ ಮನೆಗೆ ಬಂದ ಆ ತಾಯಂದ್ರು ನೋಡಿ, ಆಮೇಲೆ ನಮ್ಮ ತಾಯಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ, ಎಷ್ಟು ನೋಡ್ಕೋತಿದ್ದೀನಿ. ಅಂದರೆ ಕೆಲವೊಂದು ಟೈಮಲ್ಲಿ ನಾನು ಇಲ್ಲಿ ಇರ್ತೀನಿ, ಊರಲ್ಲಿ ಇರ್ತಾರೆ. ಇವೆಲ್ಲನೂ ಬಂದಾಗ ಆ ತಾಯಿ 360 ಡೇಸು ಒಂದಿನ ರಜೆ ತೊಗೊಂಡಿರೋ ಮಕ್ಳಿಗೋಸ್ಕರ ಮತ್ತು ಗಂಡನಿಗೋಸ್ಕರ, ಅವ್ರು ನಂಬಿರೋರಿಗೋಸ್ಕರ ಅಡುಗೆ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಬದುಕ್ತಾರೆ, ಜೀವಿಸ್ತಾರೆ. ಏನೂ ಆಸೆ ಇರಲ್ಲ, ನನ್ನ ಮಕ್ಕಳು ಚೆನ್ನಾಗಿದ್ದರೆ ಸಾಕು, ನನ್ನ ಗಂಡ ಚೆನ್ನಾಗಿದ್ದರೆ ಸಾಕು ಅನ್ನೋ ಒಂದಷ್ಟು ದೊಡ್ಡ ಗುಣ ಇರುತ್ತಲ್ವ. ಆ ತಾಯಿ ವರ್ಣನೆ ಮಾಡೋಕ್ಕೆ ಆಗಲ್ಲ. ಅಷ್ಟು ಇದ್ದಾಗ ನನ್ನ ತಾಯಿನ ನೋಡ್ಕೊಳ್ಳೋಕ್ಕೆ ನಾನು, ನನ್ನ ತಂಗಿರು, ನನ್ನ ತಂದೆ ಇದ್ದಾರೆ. ಒಂದಷ್ಟು ಜನ ತಾಯಂದರು ಎಲ್ಲೋ ಒಂದು ಕಡೆ ವಯಸ್ಸಾಗಿರೋವಂಥವ್ರು, ಅಂದರೆ ಬಿಟ್ಟು ಹೋಗಿರೋವಂಥವ್ರು, ಆ ತಾಯಂದರು ಒಂದು ಜಾಗದಲ್ಲಿ ಇರ್ತಾರಲ್ವ, ಆರ್ಫನೇಜ್ ಸ್ಕೂಲುಗಳಲ್ಲಿ ಮತ್ತು ಒಂದಷ್ಟು ವೃದ್ಧಾಶ್ರಮಗಳಲ್ಲಿ. ಆ ತಾಯಂದ್ರಿಗೆ ಏನಾದರೂ ಹೆಲ್ಪ್ ಆಗಲಿ. ಯಾಕಂದರೆ ನಂದು 4th ಪ್ಲೇಸ್ ಬಂದಾಗ ನನಗೆ ನಾನೇನೋ ನನಗೇನೋ ಕ್ಯಾಶ್ ಪ್ರೈಸ್ ಬರುತ್ತೆ ಅಂತಲೂ ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅದು ಸ್ಟೇಜ್ ಮೇಲೆ ಅದು ಬಂದವಾಗ ಅದನ್ನು ಅಲ್ಲಿ ತಲುಪಿಸಿ ಅಂತ ಹೇಳಿದೆ. 1 ಲಕ್ಷ ಬಂದಾಗ ರೈತರ ಮಗ ಆಗಿ ರೈತರ ಕಷ್ಟ ಏನು ಅನ್ನೋದು ಗೊತ್ತು. ಆ 1 ಲಕ್ಷ ಯಾವುದೋ 1-2 ರೈತರಿಗೆ ಏನೋ ಒಂದು ಬೆಳೆ ಇಟ್ಕೊಳ್ಳೋಕ್ಕೆ, ಏನೋ ಅವ್ರ ಜೀವನ ಕಟ್ಕೊಳ್ಳೋಕೆ ಆಗುತ್ತೆ. ಅಂದರೆ ರೈತರು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಸರ್. ರೈತರ ಮಗ ಆಗಿ ಈ ರೀತಿ ಈ ಲೆವೆಲಿಗೆ ಬರ್ತೀನಿ ಅಂತ ಅನ್ಕೊಂಡಿದ್ರಾ? ಇಲ್ಲ ಸರ್, ಅಂದ್ಕೊಂಡಿರಲಿಲ್ಲ. ನನ್ನ ನಟನೆ, ನಾನು ಫಸ್ಟು ಆರ್ಮಿಗೆ ಸೇರಬೇಕು ಅಂತಿತ್ತು, ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಅದಾದಮೇಲೆ ನಟನೆ ಅನ್ನೋದು ಬಂತು. ಅದನ್ನೇ ಅದೇ ಆರ್ಮಿದು ಕ್ವಶನ್ ಕೇಳಬೇಕಂತ, ಯಾಕೆ ಅದು ಈ ಥರ ಚೇಂಜಸ್ ಆಯ್ತು ಅಂತ ಹೇಳಿ ಆರ್ಮಿಯಿಂದ ಈ ಕಡೆ? ಅಂದರೆ NCC ಮಾಡಿದೆ. NCC ಮಾಡಾದ್ಮೇಲೆ ನನ್ನ ಫ್ರೆಂಡ್ ಮೋಹನ್ ಅಂತಿದ್ರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಅಲ್ಲೆಲ್ಲ ಹೋದೆ. ಬಟ್ ಇರೋದು ಒಬ್ಬನೇ ಮಗ, 3 ಜನ ತಂಗಿರಿದ್ದಾರೆ, ಆಮೇಲೆ ತಂದೆ ತಾಯಿ, ಲೈಕ್ ಈ ಥರದ್ದೆಲ್ಲ ಬಂದಾಗ ಅದು ಬೇಡ ಅಂಥೇಳಿ ಆ್ಯಕ್ಟಿಂಗಿಗೆ ಅಂತ ಬಂದಿದ್ದು. ಆ ಫ್ಯಾಮಿಲಿಯವರು ಸಿಗ್ನೇಚರ್ ಆಗಿದೆ ಆ ಥರದ್ದು ಆ್ಯಕ್ಟಿಂಗ್. ಅದೇ ಥಿಯೇಟರಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ, ಅಂದರೆ ಸಿನಿಮಾಗಳು ಇವೆಲ್ಲನೂ ಆಗ್ತಾ ಬಂತು. ಈಗ ಬಿಗ್ ಬಾಸ್. ನಿಮ್ಮ ತಂದೆಯವರು ಹೇಳ್ತಾ ಇದ್ರು ಬೆಳಿಗ್ಗೆ ಒಂಥರ ಇರ್ತಾನೆ ಮಂಜಣ್ಣ, ರಾತ್ರಿ ಒಂಥರ ಇರ್ತಾರೆ ಅಂತ ಹೇಳ್ತಾ ಇದ್ರು ಅವಾಗ. ಅದ್ರ ಬಗ್ಗೆ ಏನು ಹೇಳಿ, ಯಾಕೆ ಅದು ಏನಂತ ಕ್ಲಾರಿಫಿಕೇಶನ್? ಬೆಳಿಗ್ಗೆ ಒಂಥರ ಇರ್ತಾರೆ ಮಂಜಣ್ಣ, ರಾತ್ರಿ ಒಂಥರ ಇರ್ತಾರೆ ಅಂತ ಹೇಳಿ ಯಾವ ನಿಮ್ಮ ತಂದೆಯವರು ಹೇಳಿದ್ರು? ಮಣ್ಣೊಂದು ಸಂದರ್ಶನದಲ್ಲಿ ನೋಡ್ತಾ ಇದ್ದೆ ನಾನು, ಹೀಗೆ ಬೆಳಿಗ್ಗೆ ಒಂಥರ ಇರ್ತಾನೆ ಮಂಜಣ್ಣ, ರಾತ್ರಿ ಒಂಥರ ಇರ್ತಾರೆ ಅಂತ ಹೇಳಿ. ಅದು ಏನಂತ ಹೇಳಿ ನನಗೂ ಕೂಡ ಗೊತ್ತಾಗಲ್ಲ, ಹಾಗಾಗಿ ನಿಮ್ಮ ಬಾಯಿಂದ ಕೇಳಬೇಕು. ಗೊತ್ತಾಗಿಲ್ಲ ಅದು ಓಕೆ. ಉಗ್ರಂ ಮಂಜು ನಂತರ ನೀವು ತುಂಬ ಬದಲಾದ್ರಿ, ಅಥವಾ ನಟನೆಗಳಲ್ಲಾಗಲಿ, ತುಂಬ ಸಿನಿಮಾಗಳಲ್ಲಾಗಲಿ, ಈ ಬಿಗ್ ಬಾಸ್ ಆಗಲಿ, ತುಂಬ ಈ ನಿಮ್ಮ ಸಿನಿಮಾಗಳಲ್ಲಿ ಹೆಚ್ಚಿನ ರೀತಿಯಾಗಿ ಸ್ಥಾನವನ್ನು ಪಡೆದುಕೊಳ್ಳಲು ಕೆಲವು ಡೈರೆಕ್ಟರ್ ಮನೆಗಳಿಗಾಗಲಿ ತುಂಬ ಸ್ಟ್ರಗಲ್ ಕೂಡ ಮಾಡಿದ್ದೀರಾ. ಈಗ ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀರಾ, ಹೇಗೆ ಫೀಲ್, ಅದು ಹೇಗೆ ಅನಿಸ್ತಿದೆ ಈಗ? ಸರ್ ಪ್ರಯತ್ನ ಸರ್, ಹಾರ್ಡ್ ವರ್ಕ್ ಸರ್. ಓಕೆ. ನಿಮ್ಮ ಪ್ರಯತ್ನ ಪಡ್ತಿದ್ರೆ ಅದು ಎಲ್ಲೋ ಒಂದು ಕಡೆ ತೊಗೊಂಡು ಹೋಗುತ್ತೆ ಸರ್. ಇವತ್ತು 200 ಸಿನಿಮಾ ಮಾಡೋದು, ಒಂದಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ ಅಂತಂದರೆ ಎಲ್ಲದಕ್ಕೂ ಪ್ರಯತ್ನ ಸರ್. ಪ್ರಯತ್ನ, ಆಮೇಲೆ ಆ ಒಂದು ಏನು ಕಲಾ ದೇವತೆಗೆ ನಾವೇನು ರೆಸ್ಪೆಕ್ಟ್ ಕೊಡ್ತೀವೋ ಅದು ನಮ್ಮನ್ನು ಹಂಗೆ ಕಾಪಾಡ್ಕೋತಾವೆ. ಪ್ರಯತ್ನದ ಹಿಂದಿನ ಶಕ್ತಿ ಯಾರಂತ? ಯಾರು? ನಮ್ಮ ಪ್ರಯತ್ನ ನಾನು ಪಡ್ತೇವೆ, ಒಬ್ಬನೇ ಒಂಟಿ. ಓಕೆ. ಈಗ ಉಗ್ರಂ ಮೂವಿಯಿಂದ ಉಗ್ರಂ ಮಂಜು ಆದರು, ಈಗ ಉಗ್ರಂ ಮಂಜುವಿಂದ ಮ್ಯಾಕ್ಸ್ ಸಿನಿಮಾ ಕಡೆ ಬಂದರೆ, ಆ ಮ್ಯಾಕ್ಸ್ ಸಿನಿಮಾವನ್ನು ಹೇಗೆ ನೋಡಿದ್ರಿ ಅಂತ? ಅದೇ ಉಗ್ರಂ ಅಂತ ಟೈಟಲ್ ಬಂದಿದ್ದಕ್ಕೆ ಕಾರಣನೇ ಪ್ರಶಾಂತ್ ನೀಲ್ ಸರ್. ಪ್ರಶಾಂತ್ ನೀಲ್ ಅವರು ನನ್ನ ಆಯ್ಕೆ ಮಾಡಿ ಆ ಪಾತ್ರಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು, ಸಾಜಿ ಅನ್ನೋ ಕ್ಯಾರೆಕ್ಟರ್ಗೆ ಆ ಸಿನಿಮಾ ಅಷ್ಟು ದೊಡ್ಡ ಹಿಟ್ಟಾಗಿರಲಿಲ್ಲ ಅಂದರೆ ನನ್ನ ಪಾತ್ರ ನಾನು ಯಾವುದೂ ಇರಲಿಲ್ಲ ಸರ್. ಆ ಒಂದು ಏನು ಬಂತು ಉಗ್ರಂ ಸಿನಿಮಾಯಿಂದ ಹೆಸರು ಒಂದಷ್ಟು ಸಿನಿಮಾಗಳಾಯಿತು ಸರ್, 100 ಸಿನಿಮಾಗಳಾಯಿತು. ಅದಾಗಿ ಮ್ಯಾಕ್ಸ್ ಸಿನಿಮಾದಲ್ಲಿ ಅದೇ ಸೇಮ್ ಸರ್, ವಿಜಯ್ ಸರ್ ಡೈರೆಕ್ಟರ್ ಆಗಿದ್ದರು. ಅದಾದಮೇಲೆ ಸುದೀಪ್ ಸರ್ ಅವರು ಎಲ್ಲರೂ ಸೇರಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಆ ಪಾತ್ರ ಅಷ್ಟು ದೊಡ್ಡದಾಗಿ ನನ್ನನ್ನು ನಂಬಿ ಆ ಪಾತ್ರ ಕೊಟ್ಟು ನನ್ನ ಕೈಯಲ್ಲಿ ಆ ಥರ ಆ್ಯಕ್ಟ್ ಮಾಡಿಸಿರೋದಕ್ಕೆ ಸುದೀಪ್ ಸರು ಪ್ರತಿಯೊಂದು ಶಾರ್ಟಲ್ಲೂ ಈಗ ಆ್ಯಕ್ಟ್ ಮಾಡು, ಆಗ ಆ್ಯಕ್ಟ್ ಮಾಡು ಅವ್ರು ಇರಬೇಕಾದ್ರೆ ಅವೆಲ್ಲವೂ ಎಲ್ಲೋ ಜನಗಳಿಗೆ ಎಲ್ಲನೂ ಇಷ್ಟ ಆಗಿ ಅಲ್ಟಿಮೇಟ್ಲಿ ಸಿನಿಮಾನು ಸೂಪರ್ ಬ್ಲಾಕ್ ಬ್ಲಾಸ್ಟರ್ ಹಿಟ್ ಆದಮೇಲೆ ಈಗ ಎಲ್ಲರೂ ಮ್ಯಾಕ್ಸ್ ಮಂಜು ಅಂತ ಕರೆಸ್ತಾರೆ. ಉಗ್ರಂ ಸಿನಿಮಾಗಿಂತ ಮುಂಚಿತವಾಗಿ ಯಾವ ರೀತಿ ಇತ್ತು ಉಗ್ರಂ ಮಂಜು ಅವ್ರದ್ದು, ಸದ್ಯ ಯಾವ ರೀತಿ ಬದಲಾಗಿದೆ ಅಂತೇಳಿ? ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಯಾವುದೂ ಹಿಂದೆ ತಿರುಗಿ ನೋಡುತ್ತಾ ಇದಾಗಲಿಲ್ಲ, ಮುಂದೆ ಹೋಗ್ತಕ್ಕಂಥದ್ದೇ ಆಗಿದೆ. ಸುದೀಪ್ ಸರ್ ಅವರ ನಂಟು ನಿಮ್ಮ ಜೊತೆಗಿಂದ ಎಷ್ಟು ವರ್ಷಗಳಿಂದ ಇದೆ? ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಈಗ ಮ್ಯಾಕ್ಸ್ ಸಿನಿಮಾ ಟೈಮಲ್ಲೇ ಸರ್, ಆ ಟೈಮಲ್ಲೇ ನಾವು 1 ಇಯರ್ ಜರ್ನಿ ಮಾಡಿದ್ದು. ಅಂದರೆ 1 ಇಯರ್ ಅವ್ರ ಜೊತೆ ಇದು ಮಾಡಿ, ಅದಕ್ಕಿಂತ ಮುಂಚೆ 1-2 ವರ್ಷ ಅದೇ ಆವಾಗ
ನೀವು ಹಲವಾರು ಟೈಮ್ಗಳಲ್ಲಿ ಹೇಳ್ತಿದ್ದು ನಾ ಭಯ ಪಟ್ಟರೆ ಸುದೀಪ್ ಸರ್ಗೆ ಮಾತ್ರ ಅಂತ ಹೇಳಿ, ಯಾಕಂತ ಹೇಳಿ ಯಾವ ಭಯ ಅಂತ? ಅಂದರೆ ಈ ಮ್ಯಾಕ್ಸ್ ಸಿನಿಮಾದಲ್ಲಿ ಅವ್ರ ಜೊತೆಗೆ ಇದ್ದಿದ್ದು ಒಂದಷ್ಟು ಅವರೇ ಹೇಳ್ಕೊಟ್ಟಿದ್ದು ಜೀವನ ಕಟ್ಕೊಳ್ಳೋ ಅಂಥ ಒಂದಷ್ಟು ಪಾಠಗಳು ಹೇಳ್ಕೊಟ್ಟಿರೋದು ಇರ್ಬೋದು. ಅದಾದಮೇಲೆ ಅಂದರೆ ಪ್ರೀತಿಯಿಂದ ಸರ್, ಅಂದರೆ ನಾನೇನಾದರೂ ತಪ್ಪು ಮಾಡಿದ್ರೆ ಫಸ್ಟು ತಪ್ಪನ್ನು ತಿದ್ದಿ ಹೇಳೋವಂಥದ್ದು, ತಪ್ಪೇ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ. ನಮ್ಮ ತಂದೆ ತಾಯಿಗೆ ಗೌರವ ಇದೆ, ನಮ್ಮ ತಂದೆ ತಾಯಿಗೆ ಬೆಲೆ ಇದೆ, ನಮ್ಮ ತಂದೆ ತಾಯಿಗೆ ಭಯನೂ ಇದೆ. ಬಟ್ ಈ ಸಮಾಜದಲ್ಲಿ ಈ ಒಂದು ಇದರಲ್ಲಿ ನಾನು ಏನಾದರೂ ಭಯ ಪಡ್ತೀನಿ ಅಂತಂದರೆ ನನಗೆ ತುಂಬ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಗೊತ್ತಾ. ಹೊರಗಿನ ಪ್ರಪಂಚದಲ್ಲಿ ಇವಾಗೇನೋ ನಿಮಗೆ 10 ಲಕ್ಷ ಕೊಟ್ಬಿಟ್ಟು 10 ಲಕ್ಷ ತೊಗೊಳ್ಳೋ, ಏನೋ ಕಟ್ಕೊಳ್ಳೋ, ಏನೋ ಜೀವನ ಮಾಡ್ಕೊಳ್ಳೋ ಅನ್ನೋದಲ್ಲ. 10 ಕೋಟಿ ದುಡಿಯೋಂಥ ದಾರಿ ತೋರಿಸ್ಕೊಡ್ತಾರೆ ಗೊತ್ತಾ. ನೀನು 10 ಕೋಟಿ ದುಡಿಯೋಂಥ ದಾರಿ ಈಗ ಬೆಳಿಬೇಕು, ಈಗ ದುಡಿಬೇಕು, ಈ ಏಜಲ್ಲಿ ಹಿಂಗಿರಬೇಕು, ಈಗ ನೋಡ್ಕೋಬೇಕು ನಿನ್ನ ಜೀವನನ ಅನ್ನೋದೆಲ್ಲ ಇದೆಯಲ್ಲ, ಆ ರೀತಿಯಲ್ಲಿ ರೆಸ್ಪೆಕ್ಟ್ಫುಲ್ಲಿ ಭಯ ಸರ್ ಅವ್ರನ್ನ ಕಂಡು. ಅವ್ರು ನಿಮ್ಮ ಸಿನಿಮಾ ರಂಗದ ಉತ್ತುಂಗದ ಹಿಂದೆ ಅವ್ರ ಶಕ್ತಿ ತುಂಬ ಇದೆ ಅಂತ? ಇಲ್ಲ ಸರ್, ಮ್ಯಾಕ್ಸ್ ಸಿನಿಮಾಯಿಂದನೇ. ಬಟ್ ನನ್ನ ಸಿನಿಮಾ ರಂಗದಲ್ಲಿ ಆ ಥರದಲ್ಲ. ನಾನು ನೋಡಿರೋದು 1 ಇಯರ್ ಅವ್ರ ಜೊತೆ ಜರ್ನಿ ಮಾಡಿದ್ದೀನಲ್ಲ, ಆ ಜರ್ನಿ ಮಾಡಿದವಾಗ ನನಗೆ ಗೊತ್ತಾಯಿತು ಆ ಮನುಷ್ಯ ಪ್ರತಿಯೊಬ್ರಿಗೂ ಎಷ್ಟು ಚೆಂದ ಹೇಳ್ಕೊಡ್ತಾರೆ, ಎಷ್ಟು ಇದರಲ್ಲಿ ಹೇಳ್ಕೊಡ್ತಾರೆ ಅನ್ನೋದು ಅರ್ಥ ಆಯಿತು. ಅಂದರೆ ಜೀವನ ಕಟ್ಕೊಳ್ಳೋದ್ರ ಬಗ್ಗೆ, ಜೀವನದ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ, ಅದಾದಮೇಲೆ ನೀವು ಹೇಗೆ ನಡ್ಕೋಬೇಕು, ಏನು ಆ ಭಾಷೆ ಇರ್ಬೋದು, ಅದಾದಮೇಲೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರ್ಬೋದು, ಪ್ರತಿಯೊಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಇರ್ಬೋದು, ಜೀವನಕ್ಕೆ ಸಂಬಂಧಪಟ್ಟ ಇರ್ಬೋದು, ಇವೆಲ್ಲವೂ ಹೇಳ್ತಾ ಹೋಗ್ತಾರಲ್ವ. ಆ ಒಂದು ಹೇಳ್ತಾ ಹೋದವಾಗ ನನಗೆ ಅನಿಸಿದ್ದು ಅಷ್ಟೇ ಸರ್, ಭಯ ಅಂತಂದರೆ ರೆಸ್ಪೆಕ್ಟ್ಫುಲ್ಲಿ ಭಯ ಸರ್. ಹಂಗೆ ಅಂದ್ಬಿಟ್ಟು ನೀವೇನೋ ಇದು ಅಂದ್ಕೊಂಡು ಆ ಥರ ಭಯ ಅಲ್ಲ, ತುಂಬ ರೆಸ್ಪೆಕ್ಟ್ಫುಲ್ಲಿ ಭಯ ಅಂತ ಅನಿಸಿದ್ದು. ಹಾಗಾಗಿ ನಿಮ್ಮ ಮೊದಲಿಗೆ ಸಂಬಳ ಎಷ್ಟು ಸಿಗ್ತಾ ಇತ್ತಂತ ಈ ಒಂದು ಫೀಲ್ಡಲ್ಲಿ? ಈಗ ಸದ್ಯ ಎಷ್ಟು ನಿಮ್ಮದು? ನಾನು ಆರ್ಕೆಸ್ಟ್ರಾಗೆ ಹೋಗ್ಬೇಕಾದ್ರೆ 100 ರೂಪಾಯಿ, ಒಂದು ಮದುವೆ ಕಾರ್ಯಕ್ರಮಕ್ಕೆ ಮತ್ತು ಪಬ್ಲಿಕ್ ಕಾರ್ಯಕ್ರಮಕ್ಕೆ ಹೋದಾಗ 150 ರೂಪಾಯಿ ಸಿಗೋದು. ಆಮೇಲೆ ಪೋಸ್ಟರ್ಸು, ಡಿಸೈನಿಂಗು, ಆ ಥರದ್ದೆಲ್ಲ ನಾಟಕದ ಫೀಲ್ಡಲ್ಲಿ ನಾಟಕ ಮಾಡಬೇಕಾದ್ರೆ ಒಂದು ಶೋಗೋಸ್ಕರ 300 ರೂಪಾಯಿ ಸಿಗೋದು. ಈಗ ಬೇರೆ ಸರ್. ಓಕೆ. ಈಗ ಬಿಗ್ ಬಾಸ್ಗೆ ಮೊದಲಿಗೆ ಹೋಗಿ ಮುಂಚಿತವಾಗಿ ಈಗೇನೋ ಮೊದಲೇ ಆಫರ್ ಬಂದಿತ್ತಾ, ಈಗ 10 ಸೀಸನ್ಗಳಲ್ಲಿ, ಅಥವಾ ಈಗ ಬಂತ ಅಂತ? 3rd or 4th ಸೀಸನಲ್ಲೇ ಬಂದಿತ್ತು ಸರ್. ಒಂದ್ಸಲ ಆಫರ್ ಬಂದಿತ್ತು, ಅವಾಗ ನಾನು ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದೆ, ಈಗಲೂ ಬ್ಯುಸಿ ಇದ್ದೆ. ಬಟ್ ಈಗ ಹೋಗಲೇಬೇಕು ಅಂತ ಅನಿಸ್ತು ಒಂದಷ್ಟು ವಿಚಾರಗಳಿಗೆ, ಅವಾಗ ಹೋಗ್ಬಾರ್ದು ಅಂತ ಅನಿಸಿತ್ತು. ಓಕೆ. ಕೆಲ ಸಂದರ್ಶಕರನ್ನ ನೋಡ್ತಾ ಇದ್ದೆ, ನಿಮ್ಮ ರಂಗಭೂಮಿ ಕಲಾವಿದರಲ್ಲಿದ್ದಾಗ ತುಂಬ ಡೈಲಾಗ್ಸ್ಗಳನ್ನ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗಾಗಿ ಒಂದು ಯಾವ್ದಾದ್ರು ಡೈಲಾಗ್ ಹೇಳ್ಬೋದು ಚೆನ್ನಾಗಿ? ನಮ್ಮ ವೀಕ್ಷಕರು ಸ್ಟನ್ ಆಗ್ಬೇಕು ನಿಮ್ಮ ಡೈಲಾಗ್ ಹೇಳಿ ಆ ರೀತಿಯಾಗಿ. ಕನ್ನಡದ ವೀರರೆಂದರೆ ನಿನ್ನಂತಹ ತ್ರಾಣವಿಲ್ಲದವರೆಂದು ತಿಳಿದೆಯಾ? ಧೈರ್ಯದಿಂದ ಯುದ್ಧ ಮಾಡಲು ಸಾಧ್ಯವಾಗದೆ ನಮ್ಮಲ್ಲಿಯ ಕಲ್ಮಶಗಳನ್ನು ತಂದೊಡ್ಡಿ ಅಪಾರದ ನೆಪ ಮಾಡಿಕೊಂಡು ಬಂದು ಕೋಗಿಲೆಗಳ ಗುಂಪಿಗೆ ಕಾಗೆಗಳಂತೆ ಬಂದು ಸೇರಿಕೊಂಡಿರುವ ನೀವೊಬ್ಬ ಮನುಷ್ಯರೇ. ಇನ್ನೊಮ್ಮೆ ಕರ್ನಾಟಕಕ್ಕೆ ಅವಲೇಣವಾಗುವಂಥ ಮಾತುಗಳನ್ನು ಮಾತನಾಡಿದ ಪಕ್ಷದಲ್ಲಿ ನಿನ್ನ ನಾಲಿಗೆಯನ್ನು ಸಿಗಿದು ಬಿಟ್ಟನು, ಎಚ್ಚರಿಕೆ. ಓಕೆ, ಒಳ್ಳೆ ಸರ್, ಒಳ್ಳೆ ಡೈಲಾಗ್. ಓಕೆ, ಒಬ್ಬೊಬ್ಬರ ಬಗ್ಗೆ ನನಗೆ ಬಿಗ್ ಬಾಸ್ ಬಗ್ಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಹೇಳೋದಾದರೆ ಸರ್, ರಜತ್ ಅವರ ಮನೋಭಾವನೆ ಆಗಲಿ, ಅವರು ಬಂದಿರೋದ್ರ ಬಗ್ಗೆ ಆಗಲಿ. ರಜತ್ ಅವರು ಅವ್ರು ಬೆಳೆದು ಬಂದಿರೋ ರೀತಿನೇ ಅವರು ಬಿಗ್ ಬಾಸ್ ಮನೇಲಿ ನಡ್ಕೊಂಡ್ರು. ಬಟ್ ಕೆಲವೊಂದು ವಿಚಾರಗಳನ್ನ ಸರಿಪಡಿಸ್ಕೊಂಡ್ರು. ತುಂಬ ಒಳ್ಳೆ ವ್ಯಕ್ತಿ. ಭಾಷೆ ಅನ್ನೋದು ಕೆಲವೊಂದು ಬೇರೆಯವ್ರಿಗೆ ಅರ್ಟ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ರೆ, ಮಾತಾಡೋಕ್ಕಿಂತ ಮುಂಚೆ ಅದನ್ನು ತಿಳ್ಕೊಂಡ್ರೆ ಸಾಕು. ಅದು ಬಿಟ್ಟರೆ ಒಳ್ಳೆ ವ್ಯಕ್ತಿ ಸರ್. ಓಕೆ. ತ್ರಿವಿಕ್ರಮ್ ಅದೇ ಇನ್ನು ಮುಂದೆ ಹೇಗೆ ಲೈಫ್ ಕಟ್ಕೋತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅವ್ನ ಲೈಫ್. ವಿನ್ನರ್ ಹನುಮಂತು ಹೇಗಿದ್ದಾನೆ ಹಾಗೇ ಇದ್ದರೆ ಚಂದ. ಅವನ ವ್ಯಕ್ತಿತ್ವವನ್ನು ಬಿಟ್ಕೊಡದೆ ಅವನು ಹೇಗಿದ್ದಾನೋ ಈಗ ಹಾಗೇ ಇದ್ದರೆ ಚಂದ. ಯಾಕಂದರೆ ಜನಗಳು ಅದನ್ನೇ ಇಷ್ಟಪಟ್ಟಿರೋದು. ಅದೇನಾದರೂ ಬದಲಾಯಿತು ಅಂತಂದರೆ, ಹನುಮಂತ ಅವರು ನೀವು ಕಂಡಂತೆ ತುಂಬ ಮನೆಯಲ್ಲಿ ಆ ಮುಗ್ಧತೆ ಆಗಿರ್ಬೋದು, ಎಲ್ಲವೂ ನಿಜನೇ ಸರ್. ಅವ್ನು ಇದ್ದಿದ್ದೆಲ್ಲವೂ ನಿಜ. ತುಂಬ ಫೇಕ್ ಅಂತ ಹೇಳಿ ಹೊರಗಡೆ ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಸರ್. 1 ದಿನ 2 ದಿನ 3 ದಿನ ಇಲ್ಲ 1 ವಾರ ಇರ್ಬೋದು ಸರ್, ಬೇರೆ ಮುಖವಾಡ ಧರಿಸ್ಕೊಂಡು ಬೇರೆ ರೀತಿ ಇರ್ಬೋದು ಸರ್. ಬಟ್ 120 ದಿನ ಇರೋಕ್ಕಾಗಲ್ಲ ಸರ್. ಐಶ್ವರ್ಯ ಗಟ್ಟಿ ಜೀವ, ಸಿಕ್ಕಾಪಟ್ಟೆ ಚಾಲೆಂಜಸ್ನ, ಸಿಕ್ಕಾಪಟ್ಟೆ ನೋವುಗಳನ್ನ ಕಂಡ್ಕೊಂಬಂದಿರೋಂಥ ಹುಡುಗಿ. ದೇವ್ರು ಅವಳನ್ನ ತುಂಬ ಚೆನ್ನಾಗಿಟ್ಟಿರಲಿ, ತುಂಬ ಚೆನ್ನಾಗಿ ಇರಲಿ. ಯಾಕಂದರೆ ಅಷ್ಟು ಆ ಒಂದು ಇದಕ್ಕೆ ಜೀವಕ್ಕೆ ಅಷ್ಟೊಂದು ನೋವು ಕೊಡಬಾರ್ದಿತ್ತು ದೇವರು. ಹೌದು. ಶಿಶಿರ್ ಅವನು ಸಿಕ್ಕಾಪಟ್ಟೆ ಎಮೋಷ್ನಲ್ಲೇ. ಅದು ನನಗೆ ಅವನಿಗೆ ಆ ಒಂದು ಇದರಲ್ಲಿ ಸಿಕ್ಕಾಪಟ್ಟೆ ಎಮೋಷ್ನಲ್ ಹುಡುಗ. ಅವನ ಕನಸುಗಳು ಕಂಡಂಗೆ ಅವನು ಬೇಗ ನಿರ್ದೇಶನ ಮಾಡಲಿ, ಬಹಳಷ್ಟು ಅವಕಾಶಗಳು ಸಿಕ್ಕಲಿ, ಒಳ್ಳೆ ನಟ, ತುಂಬ ಅವಕಾಶಗಳು ಸಿಕ್ಕಿ ತುಂಬ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿರಲಿ ಅಂತ. ಧರ್ಮ ಕೀರ್ತಿರಾಜ್ ಅವನೊಂಥರ ತಾಯಿ, ಹೇಗೆ ಆ ತಾಯಿ ನಮಸ್ಕಾರ ಧರ್ಮಕೀರ್ತಿ ಅವ್ರ ತಾಯಿಗೆ. ಯಾಕಂದರೆ ಅಷ್ಟು ಒಬ್ಬ ವ್ಯಕ್ತಿ ಬೇರೆಯವ್ರ ಬಗ್ಗೆ ಕೆಟ್ಟದ ಆಲೋಚನೆನೇ ಮಾಡದೇ ಇರತಕ್ಕಂಥ ವ್ಯಕ್ತಿ ಹೇಗಿರೋಕ್ಕೆ ಸಾಧ್ಯ ಅಂತಂದರೆ ಅದು ಧರ್ಮಕೀರ್ತಿ. ಅವನಾಯಿತು, ಅವನ ಕೆಲಸ ಆಯಿತು, ಅಷ್ಟೇ. ಅನುಷಾ ಮೇಕಪ್
ಯಾವಾಗೂ ಹಾಕೊಂಡಿರಲಿ ಅವಳು. ಅಂದರೆ ಅವಳಿಗೆ ಏನಕ್ಕೆ ಮೇಕಪ್ಪು ಅಂತಂದರೆ ಕಲೆ ಅವಳಿಗೆ ಒಲಿಲಿ, ಯಾವಾಗೂ ಸಿನಿಮಾಗಳು ಸಿಕ್ಕಲಿ, ಬಹಳ ಅವಕಾಶಗಳು ಸಿಕ್ಕಲಿ, ಅವಳು ತಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ಎಷ್ಟು ಕಾನ್ಷಿಯಸ್ ಆಗ್ತಾಳೆ ಅಂದರೆ ಅಷ್ಟೇ ಕಾನ್ಷಿಯಸ್ ಆಗ್ತಾಳೆ. ಅವಳಿಗೆ ಬಣ್ಣ ಒಲ್ದು ಬರಲಿ ಸರ್. ಆ ಬಣ್ಣ ಒಲ್ದು ಬಂದರೆ ಒಂದಷ್ಟು ಅವಕಾಶಗಳು ಸಿಗುತ್ತೆ, ಒಂದಷ್ಟು ಸಿನಿಮಾಗಳಲ್ಲಿ ಅವಕಾಶಗಳು ಸಿಕ್ಕಿ ಎಲ್ಲನೂ ಒಳ್ಳೇದಾಗಲಿ ಸರ್. ಚೈತ್ರ ಕುಂದಾಪುರ್. ಚಂದ್ರ ಕುಂದಾಪುರ ಒಂಥರ RX ಗಾಡಿ ಸರ್. RX ಗಾಡಿ ಏನಕ್ಕೆ ಅಂತಂದರೆ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ, ಬಟ್ RX ಗಾಡಿಗಿರೋಷ್ಟು ಇದು ಯಾವ ವೆಹಿಕಲ್ಗೂ ಇಲ್ಲ. ಅಷ್ಟು ಕ್ರೇಜು, ಅಷ್ಟು ಡಿಮ್ಯಾಂಡು RX ಗಾಡಿ. ಚಂದ್ರ ಕುಂದಾಪುರ ಲೈಕ್ ಆ ಥರ. ಭವ್ಯ ಒಂಥರ ಒಂದು ಸುಮಾರು ಕನಸುಗಳು ಕಂಡುಕೊಂಡಿರೋಂಥ ಹುಡುಗಿ. ಒಂದು ಸುಮಾರು ಅವಕಾಶಗಳು ಸಿಕ್ಕಲಿ, ಜೀವನದಲ್ಲಿ ಒಂದಷ್ಟು ಕಷ್ಟಗಳನ್ನ ಅನುಭವಿಸಿರೋದು, ಹೆಣ್ಮಕ್ಳು ಮನೇಲಿ ಇದ್ದು ಆ ಥರದ್ದೆಲ್ಲ. ಆಕೆಗೆ ಆದಷ್ಟು ಬೇಗ ಆಕೆ ಅಕ್ಕ, ಅವ್ರ ತಂದೆ ತಾಯಿನ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ದೇವರು. ಅವ್ರ ತಂದೆ ನೋಡಿದವಾಗಂತೂ ನನಗನ್ಸಿದಂತೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ಆ ತಂದೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಎಲ್ಲ ತಾಯಂದಿರು ಕಷ್ಟಪಟ್ಟಿದ್ದಾರೆ, ಬಟ್ ಅವ್ರ ತಂದೆ ಆ ಕಷ್ಟಪಟ್ಟಿರೋದೆಲ್ಲ ನೋಡಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಆ ದೇವ್ರು ತುಂಬ ಚೆನ್ನಾಗಿಟ್ಟಿರಲಿ. ತುಂಬ ಚೆನ್ನಾಗಿ ಒಳ್ಳೆ ಹುಡುಗ ಸಿಕ್ಕಿ ಆ ಹೆಣ್ಮಕ್ಳಿಗೆಲ್ಲ ಮದುವೆ ಆಗಲಿ. ಒಂದಿಬ್ಬರು ಮೂರು ಮದುವೆ ಆಗಿಲ್ಲ, ಇನ್ನಿಬ್ಬರು ಹೆಣ್ಮಕ್ಳು ಮದುವೆ ಆಗಲಿ, ತುಂಬ ಖುಷಿಯಾಗಿರಲಿ ಸರ್. ಮೋಕ್ಷಿತಾ ಅವ್ರ ಬಗ್ಗೆ. ಮೋಕ್ಷಿತಾಗೆ ಚಿಕ್ಕ ವಯಸ್ಸಿಗೆ ಅವಳು ಒಂದು ತಾಯಿ ಬೆಲೆ ಏನು, ಆ ತಾಯಿತನ ಅನ್ನೋದನ್ನು ಪಡ್ಕೊಂಡವಳು. ತಾಯಿ ಎಂದರೆ ಅವ್ರ ತಮ್ಮನ್ನು ನೋಡ್ಕೋಬೇಕಾದ್ರೆ ನನಗೆ ಮಗನೂ ಇವನೇ ಎಲ್ಲನೂ ಅಂತ. ಮೋಕ್ಷಿತಾಗಿರೋ ಒಳ್ಳೆ ಮನಸ್ಸು ಸಿಕ್ಕಾಪಟ್ಟೆ ದೊಡ್ಡದು ಸರ್. ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿರೋಂಥದ್ದು, ಸಿಕ್ಕಾಪಟ್ಟೆ ಯೋಚನೆಗಳು, ಸಿಕ್ಕಾಪಟ್ಟೆ ದೊಡ್ಡತನ. ಆಮೇಲೆ ಸಿಕ್ಕಾಪಟ್ಟೆ ಇವಾಗ ತಾಯಂದರು ಅಂತಂದ್ರೆ ಮಕ್ಕಳಾಗಿ ಆ ತಾಯಂದ್ರಿಗಿರುವಂಥ ಬುದ್ಧಿ ಅಲ್ಲ, ಆಕೆಗೆ ಈ ಚಿಕ್ಕ ವಯಸ್ಸಿಗೆ ಅಷ್ಟು ಬುದ್ಧಿ ಇದೆ, ಅಷ್ಟು ರೆಸ್ಪೆಕ್ಟ್ ಇದೆ, ಅಷ್ಟು ರೆಸ್ಪಾನ್ಸ್ ಇದೆ. ಅವ್ರ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ. ಅವ್ರ ತಮ್ಮನಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಸರ್. ಮಾನಸ ಅವಳು ಒಂಥರ ನೋಡೋಕ್ಕೆ ಕಲ್ಲು ಬಂಡೆ, ಒಳಗೆ ಮನಸ್ಸು ಮಾತ್ರ ಮೃದು, ಮಗು ಥರ ಮನಸ್ಸು. ಧನ್ರಾಜ್ ಅಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ, ಬಟ್ ಆಲೋಚನೆ ಮಾಡಿ ನಿರ್ಧಾರಗಳು ತಗೋ, ಜೀವನಕ್ಕೆ ಒಳ್ಳೆಯದು. ಜಗದೀಶ್ ಅವರು ಆಚೆ ಕಂಟೆಂಟ್ಗೋಸ್ಕರ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಆ ಮನುಷ್ಯತ್ವ ಇರೋಂಥ ಒಬ್ಬ ಮುಗ್ಧ ಜೀವಿ ಅದು. ರಂಜಿತ್ತು ಅವನಷ್ಟು ಡೆಡಿಕೇಶನ್ ನಾನು ನೋಡಿಲ್ಲ ಕೆಲವೊಂದು ಈ ಜಿಮ್ಮು ಇನ್ನೊಂದು ಮತ್ತೊಂದು ಆ ಥರ ವಿಚಾರಗಳಲ್ಲೆಲ್ಲ. ಬಟ್ ಅವನೊಂಥರ ಸ್ನೇಹಜೀವಿ, ಸಿಕ್ಕಾಪಟ್ಟೆ ಸ್ನೇಹಜೀವಿ, ಒಳ್ಳೆ ವ್ಯಕ್ತಿ. 1 ವೀಕ್ ಅಷ್ಟೇ ಇದ್ರು ಯಮುನಾ ಶ್ರೀನಿಧಿ ಅವರು. ಯಮುನಾ ಮೇಡಮ್ ಅವರು ಒಂಥರ ನವಿಲ್ ಥರ. ನಟನೆ ಅಂದರೆ ನಾಟ್ಯಕ್ಕೆ ಅವರು ಡ್ಯಾನ್ಸಿಗೆ ಅವರು ಮಾಡೋಂಥ ಒಂದಷ್ಟು ಏನು ಅವರು ಫಿಸಿಕಲಿ ಒಂದು ಅರ್ಧ ಶತಕದ ನಾರಿ ಅಂತ ಇವತ್ತು ಇದು ನಾವು ಬರಿಬೇಕಾದ್ರೆ ಸಾಂಗ್ ಬರಿಬೇಕಾದ್ರೆ ಬರೆದಿದ್ದೆ ಬಿಗ್ ಬಾಸ್ ಮನೇಲಿ. ಇವತ್ತಿಗೂ ನಾಚಿಸುವಂತಹ ಹುಡುಗಿಯರು ನಾಚುವಂತಹ ಅರ್ಧ ಶತಕದ ನಾರಿ ಅಂತ. ಓಕೆ ಸರ್, ಈಗ ನಾನು ಮೊನ್ನೆ ತ್ರಿವಿಕ್ರಮ್ ಇಂಟರ್ವ್ಯೂ ಮಾಡುವಾಗ ಕೇಳ್ತಾ ಇದ್ದೆ ಈ ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿ ಬಗ್ಗೆ. ಅವ್ರು ತುಂಬ ಸಂದರ್ಶನಗಳಲ್ಲಿ ಯಾವುದೇ ಲವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಆಡಿಯೋ ತುಂಬ ಇದೆ ಬಿಗ್ ಬಾಸ್ ಮನೆಯಲ್ಲಾಗಲಿ, ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆದಿದೆ. ಆದರೆ ಹೊರಗಡೆ ಬಂದ ಮೇಲೆ ಯಾವುದೇ ಲವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನೀವು ಅವ್ರನ್ನ 3 months 4 monthsಗಳ ಕಾಲ ನೋಡಿರ್ತೀರಾ, ಆ ಜೋಡಿ ಹೇಗಿತ್ತು ಅಂತ ಸರ್? ಈಗ ಲವ್ ಇಲ್ಲ ಅಂತ ಹೇಳ್ತಿದ್ದಾರೆ, ಸತ್ಯನಾ ಅನ್ಸುತ್ತೆ? ಇಲ್ಲ ಸರ್, ಅದ್ರ ಬಗ್ಗೆ ನಾನು ನಿಜವೂ ಅದೇ ನಾವೇನು ಅಲ್ಲಿ ಒಳಗೆ ಕೂತಿರ್ಬೇಕಾದ್ರೆ ಒಂದಷ್ಟು ಚರ್ಚೆಗಳಾಯಿತು. ಅದು ಸುರೇಶ್ ಅವ್ರು ಬಂದು ಲವ್ ಪ್ರಪೋಸ್ ಮಾಡಿದ್ರಿ ಅಂತ ಹೇಳಿದ್ರು. ಅವಾಗ ಅವ್ರೇನು ಆನ್ಸರ್ ಕೊಟ್ಟರು ಅಷ್ಟೇ ಸರ್. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಕೂತಿರ್ತೀವಿ ಸರ್. ಒಬ್ಬರು ಬೆಡ್ರೂಮಲ್ಲಿ ಕೂತಿದ್ರೆ ಲಾನಲ್ಲಿ ಏನೋ ಸಂದರ್ಶನ ಆಗಿರುತ್ತೆ, ಅಲ್ಲೇನೋ ಮಾತುಕತೆ ಆಗಿರುತ್ತೆ, ಅಲ್ಲೇನೋ ಒಬ್ಬರು ಪೌಡರ್ ರೂಮಲ್ಲಿ ಇರ್ತಾರೆ, ಲೈಕ್ ಈ ಥರ. ಬಟ್ ಆಚೆ ಬಂದು ನಾನು ಯಾವುದೂ ಎಪಿಸೋಡ್ ನೋಡಲೇ ಇಲ್ಲ ಸರ್. ಈಗ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಅದು ಸುಮ್ಮನೆ ಹಿಂಗೆ ಮಾಡ್ತಿದ್ರೆ ಅದರಲ್ಲೇ ಇದೆ. ಈಗಲೂ ಒಂದು 200 ಮಿಸ್ ಕಾಲ್ ಇದೆ, ಒಂದು 400 ಮೆಸೇಜ್ ಇದೆ, ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಎಷ್ಟು ಅಂತ ಒಬ್ಬರ ಹತ್ರ ಮಾತಾಡಿದ್ರೆ ಒಂದು 5 ನಿಮಿಷ 3 ನಿಮಿಷ ಎಲ್ರಿಗೂ ಕಾಲ್ ಮಾಡ್ತೀನಿ, ಎಲ್ಲರ ಹತ್ರನೂ ಮಾತಾಡ್ತೀನಿ. ಬಟ್ ಅದ್ರ ಮುಂಚೆ ಯಾರು ಇರ್ದು ಏನು ಅಂತ. ಅದೇ ಪ್ರೈವೇಸಿ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಬಿಗ್ ಬಾಸ್ ಮನೆಯಲ್ಲಿ. ಪ್ರೈವೇಸಿ ಹೆಂಗೆ ಮೇಂಟೈನ್ ಮಾಡೋದು? ಅಂದರೆ ಪ್ರೈವೇಸಿ ಮೇಂಟೈನ್ ಎಲ್ಲ ಕಡೆ ಕ್ಯಾಮ್ರಾಸ್ಗಳು ಇರ್ತವೆ. ಪ್ರೈವೇಸಿ ಹೆಂಗೆ ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ. ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ? ನೀವು ವಾಶ್ರೂಮ್ಗೆ ಒಂದು ಬಿಟ್ಟು, ಡ್ರೆಸ್ಸಿಂಗ್ ರೂಮ್ ಒಂದು ಬಿಟ್ಟು, ಇನ್ನೆಲ್ಲ ಕಡೆನೂ ಮೂಲೆನೂ ನೀನು ಎಲ್ಲೇ ಕೂತ್ಕೊಂಡು ಏನೇ ಮಾತಾಡಿದ್ರು ಕ್ಯಾಪ್ಚರ್ ಆಗೇ ಆಗುತ್ತೆ. ಓಕೆ, ಆ ಒಂದು ಖುಷಿ ಹೇಗಿತ್ತು ಸರ್ ಬಿಗ್ ಬಾಸ್ ಒಂದು ಕರೆ ಬಂದಾಗ ನಿಮಗೆ? ಕರೆ ಬಂದಾಗ ಖುಷಿ ಇರಲಿಲ್ಲ ಸರ್. ಈಗ ಆಚೆ ಬಂದಾದ್ಮೇಲೆ ಖುಷಿ ಇದೆ. ಕರೆ ಬಂದವಾಗ ಏನು ಮಾಡಬೇಕಾ ಹೋಗ್ಬೇಕಾ ಹೇಗೆ ಏನು ಅಂತಲೇ ಇತ್ತು. ಅದು 1 ತಿಂಗಳು ನಾನು ಡಿಸೈಡ್ ಮಾಡೋಕ್ಕೆ, ಆಮೇಲೆ ಓಕೆ ಅಂತ ಹೇಳೋಕ್ಕೆ 1 ತಿಂಗಳಾಯಿತು. ಆಮೇಲೆ ಲಾಸ್ಟ್ ಒಂದು 5 days ಇರಬೇಕಾದ್ರೆ ಓಕೆ ಅಂತೇಳಿ ರೆಡಿಯಾಗಿ ಹೋಗಿದ್ದು. ಬಟ್ ಬಿಗ್ ಬಾಸ್ ಮನೆ ಹೋಗ್ಲಿಲ್ಲ ಅಂದರೆ ಮಿಸ್ ಮಾಡ್ಕೋತಿದ್ದೆ. ಸುಮಾರಷ್ಟು ವಿಚಾರಗಳು, ಸುಮಾರಷ್ಟು ಬಿಗ್ ಬಾಸ್ ಮನೇಲಿ ಮಿಸ್ ಮಾಡ್ಕೋತಿದ್ದೆ ಹೋಗ್ಲಿಲ್ಲ ಅಂದರೆ. ಆ ರಿಗ್ರೆಟ್ ಸಿಕ್ಕಾಪಟ್ಟೆ ಕಾಡೋದು.
ಬಟ್ ಲಾಸ್ಟಿಗೆ ಬಂದಾದಮೇಲೆ ಒಂದಷ್ಟು ಎಲ್ಲ ಕನ್ನಡಿಗರ ಪ್ರೀತಿ ಸಿಕ್ಕಿರೋದ್ರಿಂದ ತುಂಬಾ ಖುಷಿ. ಓಕೆ ಸರ್, ಲಾಸ್ಟ್ ಕಿಚ್ಚ ಸುದೀಪ್ ಅವ್ರದ್ದು ಲಾಸ್ಟ್ ನಿರೂಪಣೆ ಅಂತ ಹೇಳಿ ಕೇಳ್ಪಟ್ಟೆ. ಕೆಲವೊಂದಿಷ್ಟು ಆಗಲೇ ಭಾವನಾತ್ಮಕವಾಗಿ ಪೋಸ್ಟ್ಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಸುದೀಪ್ ಅವರು. ಲಾಸ್ಟ್ ಸೀಸನ್ ಕಿಚ್ಚ ಸುದೀಪ್ ಅವ್ರದ್ದಾದರೆ ನೆಕ್ಸ್ಟ್ ಸೀಸನ್ಗೆ ಬಿಗ್ ಬಾಸ್ ಅನ್ನು ನಡೆಸಿಕೊಡುವಂಥವ್ರು ಯಾರು ಆಗ್ತಾರೆ ಅಂತೇಳಿ ಗೊತ್ತಿಲ್ಲ. ಬಟ್ ಕಿಚ್ಚ ಸುದೀಪ್ ಸರ್ ಇರಬೇಕಾದ್ರೆ, ಸುದೀಪ್ ಅಣ್ಣ ಇರಬೇಕಾದ್ರೆ ನಾನು ಹೋಗಿರೋದು ನನಗೆ ಬಹಳ ಖುಷಿ. ಸುದೀಪ್ ಸರ್ ಬಿಟ್ಟರೆ ಆ ಜಾಗಕ್ಕೆ ಗೊತ್ತಿಲ್ಲ ಸರ್. ಒಂದು ಬೆಂಚ್ ಮಾರ್ಕ್ ಅಂತ ಮಾಡಿಬಿಟ್ಟಿದ್ದಾರೆ. ಬಟ್ ಇನ್ನು ಮುಂದೆ ಏನು ಅನ್ನೋದು ಗೊತ್ತಿಲ್ಲ ಸರ್. ಓಕೆ, ಧನ್ಯವಾದಗಳು ಮಂಜನ್ ಅವರೇ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ವಿಶ್ವಾನಿ ಜೊತೆಯೊಂದಿಗೆ ನಿಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ನಿಮ್ಮ ಬಿಗ್ ಬಾಸ್ ಜರ್ನಿ ಆಗಲಿ, ಮುಂದಿನ ಪಯಣವೂ ಕೂಡ ಅತ್ಯಂತ ಯಶಸ್ಸಿನಿಂದ ಕೂಡಿರಲಿ. ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಆಗಲಿ ಮತ್ತು ವೈಯಕ್ತಿಕ ವಿಚಾರಗಳನ್ನು ಕೂಡ ಅನೇಕ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಅದಕ್ಕೆ ಮತ್ತೊಮ್ಮೆ ನಮ್ಮ ವಿಶ್ವಾನಿ ಕಡೆಯಿಂದ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವೀಕ್ಷಕರು, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 11ರ 4th ರನ್ನರ್ ಅಪ್ ಆಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಮಂಜಣ್ಣ ಅವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ವಿಷಯಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ. ನಮಸ್ಕಾರ.